ಜನ್ಮ ನೀಡಿದ ರೆಕಾರ್ಡ್ ಇದೆ ನನ್ನ ಅಲ್ಲ? ತಂದೆ ತಾಯಿಗಳಿಗೆ ವಂದಿಸುತ್ತಾ ಹ್ಮ್. ಹಾಗೂ ನನಗೆ ವಿದ್ಯೆ ಬುದ್ಧಿ ಕಲಿಸಿ ನಿಮ್ಮ ಮುಂದೆ ಮಾತನಾಡ್ತಕ್ಕಂಥ ಶಕ್ತಿ ಕೊಟ್ಟಿರತಕ್ಕಂಥ ಎಲ್ಲ ಗುರುಗಳಿಗೂ ವಂದಿಸುತ್ತಾ ಹಾಗೂ ವಿಶೇಷವಾಗಿ ಆಧ್ಯಾತ್ಮಿಕ ಗುರುವಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ವಂದಿಸುತ್ತಾ ಹಾಗೂ ಇವತ್ತಿನ ಒಂದು ಕಾರ್ಯಕ್ರಮವನ್ನ ರಂಗಸ್ವಾಮಿ ಸರ್ ಅವರಿಗೆ ಮತ್ತು ಮಧುರ ಹೆಗ್ಡೆ ಮೇಡಮ್ನವರಿಗೆ ಹಾಗೂ ರೇವತಿ ಮೇಡಮ್ನವರಿಗೆ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಸ್ಟರ್ಗಳಿಗೂ ನನ್ನ ಹೃದಯ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನ ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಸರ್. ಇನ್ನು ಇವತ್ತಿನ ಒಂದು ದಿನದ ಅಥವಾ ವಿಷಯ ಅಥವಾ ಟಾಪಿಕ್ ಅಂತ ಅಂದ್ರೆ ಸಂಸಾರದಲ್ಲಿ ಧ್ಯಾನ ಅಂತಕ್ಕಂಥದ್ದು. ಯಾಕೆಂದ್ರೆ ಈಗ ಅನೇಕ ಧ್ಯಾನ ಪದ್ಧತಿಗಳು ಅಥವಾ ಯೋಗ ಇದೆಲ್ಲನೂ ನಾವು ನೋಡಿದ್ದೀವಿ. ಮೊದಲು ಪ್ರತಿಯೊಬ್ಬ ಮನುಷ್ಯನೂ ಸಹ ಸಂಸಾರ ಅಂದ್ರೆ ಏನು ಅಂತಕ್ಕಂಥದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಾಗ ಈ ಒಂದು ಆಧ್ಯಾತ್ಮಿಕ ವಿದ್ಯೆಯನ್ನ ಪರ್ಫೆಕ್ಟ್ ಆಗಿ ಅಂದ್ರೆ ಸರಿಯಾಗಿ ನಾವು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಆಗುತ್ತೆ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಈ ಒಂದು ವಿಷಯವನ್ನ ಮಾತಾಡ್ತಕ್ಕಂಥ ಒಂದು ಗುರಿಯನ್ನ ಇಟ್ಟುಕೊಂಡು ಇದನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಈಗ ಸಂಸಾರ ಅಂದ್ರೆ ಏನು ಅಂತಕ್ಕಂಥದನ್ನ ನಾವು ನೋಡೋದೇ ಆದ್ರೆ ಸಂಸ್ಕೃತ ಪದ ಅರ್ಥ ಏನ್ ಕೊಡುತ್ತೆ ಇದಕ್ಕೆ, ಸಂಸಾರ ಅಂದ್ರೆ ಏನು ಅಂತಕ್ಕಂಥದನ್ನ ಈಗ ನಾವು ಜನರಲ್ ಆಗಿ ನೋಡಿದಾಗ ಏನ್ ಹೇಳ್ತೀವಿ ಅಂತ ಅಂದ್ರೆ ಅಥವಾ ಗಂಡ ಹೆಂಡತಿ ಮಕ್ಕಳು ಅಥವಾ ಅಜ್ಜಿ ತಾತ ಇರ್ತಕ್ಕಂಥ ಒಂದು ಸಮೂಹ ಏನಿದೆ ಅದನ್ನ ಕುಟುಂಬ ಅಂತ ಕರಿತೀವಿ, ಅದನ್ನ ಫ್ಯಾಮಿಲಿ ಅಂತ ಕರಿತೀವಿ. ಅದನ್ನೇ ನಾವು ಸಂಸಾರ ಅಂತಕ್ಕಂಥ ರೀತಿಯಲ್ಲಿ ಸಾಮಾನ್ಯ ಜನರು ತಿಳ್ಕೊಂಡಿರ್ತಕ್ಕಂಥದ್ದು, ಸಾಮಾನ್ಯವಾಗಿ ನೋಡ್ತಕ್ಕಂಥ ಒಂದು ಅಭಿಪ್ರಾಯ ಇದೆ. ಆದರೆ ಈ ಸಂಸ್ಕೃತ ಅಂತಕ್ಕಂಥ ಒಂದು ಪದಕ್ಕೆ ಅರ್ಥ ಏನಿದೆ ಅಂತಂದ್ರೆ ಅಲುದಾಡತಕ್ಕಂಥದ್ದು, ಅರಿತಕ್ಕಂಥದ್ದು, ಅಂದ್ರೆ ಸದಾ ಹರಿದಾಡ್ತಾ ಇರತಕ್ಕಂಥದ್ದು ಮತ್ತೆ ಅಲುದಾಡತಕ್ಕಂಥದ್ದು. ಅಂದ್ರೆ ಅಲೆಮಾರಿ ಅಲ್ದಾಡ್ತಾ ಇರ್ತೀವಿ ನೋಡಿ, ಆ ಕಡೆ ಈ ಕಡೆ ಅಲ್ದಾಡ್ತಕ್ಕಂಥದ್ದು ಏನಿದೆಯೋ ಅದರ ಅರ್ಥ ಕೊಡುತ್ತೆ ಅಂತಕ್ಕಂಥದ್ದು. ಮತ್ತೆ ಹಾಗಾದ್ರೆ ಸಂಸಾರ ಅಂದ್ರೆ ಇವರು ಹೇಗೆ ತಾತ್ವಿಕ ನೆಲೆಗಟ್ಟಿನಲ್ಲಿ ಹೇಗೆ ಡಿಫೈನ್ ಮಾಡಿದ್ದಾರೆ ಅಂತಕ್ಕಂಥದ್ದು. ಒಂದು ಭಾರತೀಯ ತತ್ವಶಾಸ್ತ್ರದಲ್ಲಿ ಸಂಸಾರ ಅಂದ್ರೆ ಏನು ಅಂತ ಅಂದ್ರೆ ಜನನ ಏನಿದೆ ಮತ್ತೆ ಸಾವೇನಿದೆ ಮತ್ತು ಪುನರ್ಜನ್ಮದ ಏನಿದೆ, ಇದು ಒಂದು ನಿರಂತರವಾಗಿರ್ತಕ್ಕಂಥ ಒಂದು ಚಕ್ರ ಏನಿದೆ, ಈ ಚಕ್ರನೇ ಸಂಸಾರ ಅಂತಕ್ಕಂಥ ರೀತಿಯಲ್ಲಿ ಹೇಳ್ತಾ ಇದೆ. ಅಂದ್ರೆ ಇದು ನಮ್ಗೆ ಅರ್ಥ ಆದ್ರೆ ಸಂಸಾರ ಅಂತಂದ್ರೆ ನಾವು ತಿಳ್ಕೊಂಡಿರ್ತಕ್ಕಂಥದ್ದೇನು ಅಂತ ಅಂದ್ರೆ ಕೇವಲ ಹೆಂಡತಿ ಮಕ್ಕಳು ಅಥವಾ ತಂದೆ ತಾಯಿಗಳು ಜೊತೆಲಿದ್ದು ಆ ಮಕ್ಕಳನ್ನ ಪೋಷಣೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಸಂಸಾರ ಅಂತಕ್ಕಂಥದ್ದು ಏನಿದೆ. ಬಟ್ ಇಲ್ಲಿ ಅರ್ಥಶಾಸ್ತ್ರ ಇದು ತತ್ವಶಾಸ್ತ್ರದ ಪ್ರಕಾರ, ಭಾರತೀಯ ತತ್ವಶಾಸ್ತ್ರದಲ್ಲಿ ಅಥವಾ ಆಧ್ಯಾತ್ಮಿಕತೆಯ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಸಂಸಾರ ಅಂದ್ರೆ ಜನನ ಸಾವು ಮತ್ತೆ ಪುನರ್ಜನ್ಮದ ಒಂದು ನಿರಂತರವಾಗಿ ನಡೀತಕ್ಕಂಥ ಒಂದು ಚಕ್ರವನ್ನ ನಾವು ಸಂಸಾರ ಅಂತಕ್ಕಂಥದನ್ನ ಕರಿತೀವಿ ಅಂತ. ಇನ್ನು ಅದನ್ನ ಸ್ಪಷ್ಟವಾಗಿ ಹೇಳೋದಾದ್ರೆ ಜನನ ಆಗತ್ತೆ, ತದನಂತರ ನಮ್ಗೊಂದು ಜೀವನ ಸೃಷ್ಟಿ ಆಗತ್ತೆ, ತದನಂತರ ಸಾವು ಬರುತ್ತೆ, ತದನಂತರ ಪುನರ್ಜನ್ಮ ಇದೆ ಅಂತಕ್ಕಂಥ ಅಂಶ ಏನಿದೆ ಅದನ್ನ ಪುನರಾವರ್ತಿಸ್ತಕ್ಕಂಥ ಒಂದು ಚಕ್ರ ಏನಿದೆ ಅದನ್ನ ನಾವು ಸಂಸಾರ ಅಂತಕ್ಕಂಥದನ್ನ ಕರಿತೀವಿ ಅಂತ. ಯಾಕೆಂದ್ರೆ ಈಗ ಸಂಸಾರದಲ್ಲಿ ಧ್ಯಾನ ಅಂದ್ರೆ ನಾವು ಮೊದಲು ಸಂಸಾರದ ಬಗ್ಗೆ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಅಂತಕ್ಕಂಥದ್ದು. ಇನ್ನು ಈ ಸಂಸಾರದ ಒಂದು ಚಕ್ರ ಏನಿದೆ, ಈ ಚಕ್ರ ನಮ್ಮ ಕರ್ಮದ ಆಧಾರದ ಮೇಲೆ ಈ ನಮ್ಮ ಒಂದು ಆತ್ಮ ಅಂತಕ್ಕಂಥದ್ದು ಏನಿದೆ ಈ ಚಕ್ರದಲ್ಲಿ ಸಿಲುಕಿಕೊಳ್ಳುತ್ತೆ ಅಂತಕ್ಕಂಥದ್ದು. ಆ ಸಿಲುಕಿಕೊಂಡು ಒಂದು ದುಃಖ ಮತ್ತು ಒಂದು ಭ್ರಮೆಯಲ್ಲಿ ಅನುಭವಿಸ್ತಾ ನಿರಂತರವಾಗಿ ಅಲ್ದಾಡ್ತಾ ಇರುತ್ತೆ ಅಂತ. ಈಗೇನು ಸಂಸಾರ ಅಂಬೋದು ಅಲ್ದಾಡ್ತಕ್ಕಂಥ ಒಂದು ಅರ್ಥ ಏನು ಕೊಡುತ್ತೆ ಸಂಸ್ಕೃತದ ಒಂದು ಪದ, ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಈ ಕರ್ಮದ ಆಧಾರದ ಮೇಲೆ ನಾವು ಏನು ಆತ್ಮ ಅಂತ ಕರಿತೀವೋ ಆತ್ಮ ಅಂತಕ್ಕಂಥದ್ದು ಈ ಒಂದು ಸಂಸಾರದ ಚಕ್ರದಲ್ಲಿ ಸಿಲುಕಿ ದುಃಖ ಮತ್ತು ಭ್ರಮೆಯನ್ನ ಅನುಭವಿಸುತ್ತಾ ನಿರಂತರವಾಗಿ ಅಲದಾಡ್ತಾ ಇರುತ್ತೆ ಅಂತಕ್ಕಂಥದ್ದು. ಅಂದ್ರೆ ಸಂಸಾರ ಬೇಡ ಅಂತ ಅಲ್ಲ ಇಲ್ಲಿ ಹೇಳ್ತಾ ಇರೋದು. ಸಂಸಾರಕ್ಕೆ ನೋಡಿ ಇಲ್ಲಿ ಏನು ಉತ್ತರ ಕೊಡ್ತಾ ಇದೆ ಅಂತಕ್ಕಂಥದ್ದು, ಹೆಂಡತಿ ಮಕ್ಕಳು ತಂದೆ ತಾಯಿಗಳು ಜೊತೆಲಿ ಇರ್ತಕ್ಕಂಥದನ್ನ ಸಂಸಾರ ಅಂತ ಇಲ್ಲಿ ಹೇಳ್ತಾ ಇಲ್ಲ. ಸಂಸಾರ ಅಂದ್ರೆ ಏನು ಅಂದ್ರೆ ಜನನ ಏನಿದೆ, ಜೀವನ ಏನಿದೆ, ಮತ್ತೆ ಮರಣ ಏನಿದೆ, ಮತ್ತು ಪುನರ್ಜನ್ಮ ನಿರಂತರವಾಗಿ ನಡೀತಕ್ಕಂಥ ಒಂದು ಚಕ್ರ ಏನಿದೆ, ಆ ಚಕ್ರದಲ್ಲಿ ಸಿಲುಕಿ ನಾವು ದುಃಖ ಒಂದು ಭ್ರಮೆಯನ್ನ ಅನುಭವಿಸುತ್ತಾ ನಿರಂತರವಾಗಿ ಅಲದಾಡ್ತಾ ಇರ್ತೀವಲ್ಲ, ಅದರಿಂದ ನಾವು ಮುಕ್ತಿ ಹೊಂದಬೇಕು ಅಂತಕ್ಕಂಥದನ್ನ ಇಲ್ಲಿ ಸಂಸಾರದ ಅರ್ಥದ ದುಃಖ ಮತ್ತು ಭ್ರಮೆಯನ್ನ ಅನುಭವಿಸ್ತಾ ಈ ಚಕ್ರಕ್ಕೆ ಸಿಲುಕೊಳ್ಳೋದಕ್ಕೆ ಕಾರಣ ಏನು ಅಂತಕ್ಕಂಥದನ್ನ ನಾವು ಗಮನಿಸ್ತದೆ ಆದ್ರೆ ಕರ್ಮದ ಪ್ರಭಾವ ಇರುತ್ತೆ ಅಂತಕ್ಕಂಥದನ್ನ ಹಿಂದೂ ಧರ್ಮ ಏನಿದೆ, ಬೌದ್ಧ ಧರ್ಮ ಏನಿದೆ, ಈ ಎರಡು ಧರ್ಮಗಳ ಆಧಾರದ ಮೇಲೆ ಒಬ್ಬ ವ್ಯಕ್ತಿ ಏನಿರ್ತಾನೆ
ಆ ವ್ಯಕ್ತಿ ಇಂದಿನ ಒಂದು ಕರ್ಮಗಳು ಅಥವಾ ಕಾರ್ಯಗಳೇನು ಮಾಡಿರ್ತಾನೆ ಅದರ ಆಧಾರದ ಮೇಲೆ ನಮ್ಮ ಮುಂದಿನ ಜನ್ಮ ನಿರ್ಧಾರ ಆಗುತ್ತೆ ಅಂತಕ್ಕಂಥದನ್ನ ಹೇಳ್ತವೆ. ಅಂದ್ರೆ ಹಿಂದೂ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಏನ್ ಹೇಳುತ್ತೆ ಅಂದ್ರೆ ನಮ್ಮ ಈ ಒಂದು ಚಕ್ರದಲ್ಲಿ ಈ ಒಂದು ಆತ್ಮ, ನಮ್ಮ ಒಂದು ಆತ್ಮ ಈ ದುಃಖ ಮತ್ತು ಭ್ರಮೆಯ ಒಂದು ಸಿಲುಕಿ ಈ ಸಂಸಾರದ ಒಂದು ಚಕ್ರ ಏನಿದೆ ಅಂದ್ರೆ ಜನನ ಮತ್ತೆ ಮರಣ ಮತ್ತೆ ಪುನರ್ಜನ್ಮದ ಒಂದು ಚಕ್ರದಲ್ಲಿ ಸಿಲುಕೊಳ್ಬೇಕಾದ್ರೆ ಕಾರಣ ಏನು ಅಂತಂದ್ರೆ ಕರ್ಮದ ಪ್ರಭಾವ ಇದೆ ಅಂತಕ್ಕಂಥದ್ದು. ಅದು ಹಿಂದೂ ಮತ್ತು ಬೌದ್ಧ ಧರ್ಮ ಏನ್ ಹೇಳುತ್ತೆ ಅಂತ ಅಂದ್ರೆ ಒಬ್ಬ ವ್ಯಕ್ತಿ ಏನಿದಾನೆ ಈಗ ಹಿಂದೆ ಏನ್ ಮಾಡಿರ್ತಾನೆ ಆ ಹಿಂದಿನ ಒಂದು ಕರ್ಮಗಳ ಆಧಾರದ ಮೇಲೆ ಮುಂದಿನ ಜನ್ಮ ನಮಗೆ ನಿರ್ಧಾರ ಆಗುತ್ತೆ. ಈಗ ನಾವು ಮನುಷ್ಯನ ಜನ್ಮಕ್ಕೆ ಬಂದಿದ್ದೀವಿ. ಈ ಮನುಷ್ಯನ ಜನ್ಮಕ್ಕೆ ಬರ್ಬೇಕಾದ್ರೆ ನಮ್ಮ ಹಿಂದಿನ ಜನ್ಮಗಳ ಒಂದು ನಿರ್ಧಾರದ ಆಧಾರದ ಮೇಲೆ ಈಗ ನಾವು ಈ ಮನುಷ್ಯನ ಜನ್ಮವನ್ನ ತಾಳಿದೀವಿ ಅಂತಕ್ಕಂಥದ್ದು. ಈ ಮನುಷ್ಯನ ಜನ್ಮದಲ್ಲಿ ನಮ್ಮ ಆತ್ಮ ಇದೆ. ಈ ಒಂದು ಜನನ ಮತ್ತು ಮರಣಗಳ ನಡುವೆ ಇರ್ತಕ್ಕಂಥ ಒಂದು ಜೀವನದ ಒಂದು ಪಾದೆಯಲ್ಲಿ ಒಂದು ದುಃಖ ಮತ್ತು ಭ್ರಮೆಯಲ್ಲಿ ನಾವು ಅಲ್ದಾಡ್ತಾ ಇದೀವಿ ಅಂತಕ್ಕಂಥದನ್ನ ನಾವು ಅರ್ಥೈಸ್ಕೊಳ್ಬಹುದು. ಇನ್ನೊಂದು ಅಂಶ ಇದೆ ಈ ಸಂಸಾರದಲ್ಲಿ ಇರ್ತಕ್ಕಂಥದ್ದು, ಒಂದು ಕರ್ಮದ ಪ್ರಭಾವ ಇದೆ. ನೆಕ್ಸ್ಟ್ ಈ ಸಂಸಾರದಲ್ಲಿ ಏನು ಮುಖ್ಯವಾಗಿ ಸಾಧನೆ ಮಾಡ್ಬೇಕಾಗಿರೋದೇನು ಅಂದ್ರೆ ಮುಕ್ತಿ ಮತ್ತು ಮೋಕ್ಷ ಅಂತಕ್ಕಂಥದ್ದು. ಅಂದ್ರೆ ಸಂಸಾರದ ಈ ಅಂತ್ಯವಿಲ್ಲದ ಚಕ್ರದಿಂದ ನಾವು ಬಿಡುಗಡೆ ಹೊಂದತಕ್ಕಂಥದ್ದೇ ಮೋಕ್ಷ ಅಂತಕ್ಕಂಥದ್ದು ಅಥವಾ ನಿರ್ವಾಣ ಅಂತ ಕರಿತೀವಿ. ಅಂದ್ರೆ ಇದನ್ನ ಹೇಗ್ ಪಡಿಬೇಕು ಅಂತಕ್ಕಂಥದ್ದು ನಾವು ಗಮನಿಸ್ತಾ ಬಂದ್ರೆ ಆಧ್ಯಾತ್ಮಿಕ ಜ್ಞಾನ ಏನಿದೆ ಕರ್ಮಗಳ ಬಂಧನಗಳಿಂದ ಮುಕ್ತಿ ಪಡೆಯುವ ಮೂಲಕ ಇದನ್ನು ಸಾಧಿಸಬಹುದು ಅಂತಕ್ಕಂಥದ್ದು. ಇಲ್ಲಿ ನಾವು ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕು. ಸಂಸಾರಕ್ಕೆ ನಾವು ಬರ್ತೀವಿ, ಸಂಸಾರದಲ್ಲಿ ಬಂದಾಗ ಈ ಒಂದು ಮುಕ್ತಿ ಅಥವಾ ಮೋಕ್ಷವನ್ನ ಈ ಚಕ್ರದಿಂದ ಜನನ ಮತ್ತೆ ಮರಣಗಳು ಮತ್ತು ಪುನರ್ಜನ್ಮಗಳ ಒಂದು ಚಕ್ರ ನಿರಂತರವಾಗಿ ಏನು ನಮ್ಮ ಜೀವನದಲ್ಲಿ ನಡೀತಾ ಇದೆ ಆ ಚಕ್ರದಿಂದ ನಾವು ಬಿಡುಗಡೆ ಹೊಂದಬೇಕಾದ್ರೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಆಧ್ಯಾತ್ಮಿಕ ಜ್ಞಾನ ಏನಿದೆ ಮತ್ತೆ ಕರ್ಮಗಳು ನಾವು ಮಾಡ್ತಕ್ಕಂಥ ಕರ್ಮಗಳ ಬಂಧನಗಳಿಂದ ಮುಕ್ತಿ ಪಡೆದಾಗ ಇದನ್ನ ಸಾಧನೆ ಮಾಡಬಹುದು ಅಂತಕ್ಕಂಥದ್ದನ್ನ ಹೇಳುತ್ತೆ. ಅಂದ್ರೆ ಈಗ ನಾವು ಇದನ್ನ ಸಾಧನೆ ಮಾಡಬೇಕು ಅಂದ್ರೆ ಈ ಸಂಸಾರ ಪದದ ಅರ್ಥ ಏನಿದೆ ಅರ್ಥದ ಮುಖ್ಯ ಅಂಶಗಳನ್ನ ನಾವು ಗಮನಿಸಿದ್ರೆ ಒಂದು ಮೋಕ್ಷ ಪಡಿತಕ್ಕಂಥದ್ದು, ಒಂದು ಸಂಸಾರದಲ್ಲಿ ಇರ್ತಕ್ಕಂಥ ಈ ಜನನ ಮತ್ತೆ ಮರಣಗಳ ಒಂದು ಬಂಧನದಿಂದ ಬಿಡುಗಡೆ ಹೊಂದಿ ಮೋಕ್ಷವನ್ನ ಪಡಿತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಒಂದು ಧ್ಯೇಯ, ಪ್ರಮುಖವಾಗಿರ್ತಕ್ಕಂಥ ಗುರಿ ಅಂತಕ್ಕಂಥದ್ದು ನಮ್ಗೆ ಅರ್ಥ ಆಗ್ಬೇಕು. ಈಗ ಭೌತಿಕ ಪ್ರಪಂಚದಲ್ಲಿ ಈಗ ನಮ್ಮ ಸಂಸಾರದಲ್ಲಿದ್ದಾಗ ನಾವೊಂದು ಮನೆ ಕಟ್ಬೋದು ಅಥವಾ ಕಾರ್ ಇಡ್ಬೋದು, ಬಂಗ್ಲೆ ಇಡ್ಬೋದು, ಅಥವಾ ನನಗೊಂದು ಅಧಿಕಾರ ಬೇಕು, ಅಥವಾ ನನಗೆ ಜೀವನಕ್ಕೆ ಒಂದು ಆಧಾರವಾಗಿ ನಾನೇನು ದುಡಿತೀನಿ, ಇದು ಎಲ್ಲನೂ ಸಹ ಇದು ಪ್ರಮುಖ ಗುರಿ ಅಲ್ಲ. ಇದು ಈ ಗುರಿಯ ಜೊತೆಯಲ್ಲಿ ಇರತಕ್ಕಂತ ಒಂದು ಅಂಶ ಅಂತಕ್ಕಂಥದನ್ನ ನಾವಿಲ್ಲಿ ಪರಿಗಣಿಸ್ಬೇಕಾಗತ್ತೆ. ಅಂದ್ರೆ ಈಗ ಆಧ್ಯಾತ್ಮಿಕ ಜ್ಞಾನಕ್ಕೆ ನಾವು ಬಂದಾಗ ಇದನ್ನ ಹೇಗೆ ಆಧ್ಯಾತ್ಮಿಕ ಜ್ಞಾನದಿಂದ ನಾವು ಮುಕ್ತಿ ಮೋಕ್ಷ ಈ ಸಂಸಾರದಲ್ಲಿ ನಾವು ಪಡೆಯೋದಕ್ಕೆ ಸಾಧ್ಯತೆ ಇದೆ ಅಂತ ಬಂದಾಗ ಆಗ ನಾವು ಧ್ಯಾನದ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಧ್ಯಾನನೇ ಯಾಕೆ ಯೋಚನೆ ಮಾಡಬೇಕು ಅಥವಾ ಬೇರೆ ಯಾವ್ದು ಅಂಶಗಳು ಇಲ್ವಾ ಅಂತಕ್ಕಂಥದನ್ನ ಇಲ್ಲಿ ಒಂದನ್ನ ಅರ್ಥ ಮಾಡ್ಕೊಳ್ಬೇಕು. ಈ ನಮ್ಮ ವೇದಗಳನ್ನ ನಾವು ತೆಗೆದುಕೊಂಡಾಗೂ ಸಹ ಎರಡು ಅಂಶಗಳು ಪ್ರಮುಖವಾಗ್ತವೆ. ಇಲ್ಲಿ ಒಂದು ಕರ್ಮಕಾಂಡ, ಒಂದು ಜ್ಞಾನಕಾಂಡ ಅಂತ ನೋಡ್ತೀವಿ. ಕರ್ಮಕಾಂಡದಲ್ಲಿ ಭೌತಿಕ ಪ್ರಪಂಚದಲ್ಲಿ ಬೇಕಾಗಿರತಕ್ಕಂತ ಒಂದು ಆಚರಣೆಗಳಿರುತ್ತೆ. ಅಂದ್ರೆ ಈಗ ಪೂಜೆ, ಆರಾಧನೆ, ನೈವೇದ್ಯ ಇವೆಲ್ಲ ಏನು ಕರ್ಮಗಳು ಅಂತ ಏನು ಹೇಳ್ತೀವೋ ಈ ಒಂದು ಅದಕ್ಕೆ ಅದನ್ನ ಕರ್ಮಕಾಂಡ ಅಂತ ಕರೆದಿರ್ತಕ್ಕಂಥದ್ದು ಅದಿರುತ್ತೆ. ಇನ್ನೊಂದು ಜ್ಞಾನಕಾಂಡ. ಜ್ಞಾನಕಾಂಡ ಅಂತ ಅಂದ್ರೆ ಅಲ್ಲಿ ಯೋಗ ಅಂತ ಕರಿತೀವಿ. ಯೋಗ ಅಂತ ಅಂದ್ರೆ ಪತಂಜಲಿ ಮಹರ್ಷಿ ಹೇಳ್ತಕ್ಕಂಥದ್ದು ಯೋಗಕ್ಕೆ ಒಂದು ನಿರ್ವಚನ ಏನ್ ಕೊಡ್ತಾರೆ ಅಂತ ಅಂದ್ರೆ ಯೋಗ ಚಿತ್ತವೃತ್ತಿ ನಿರೋಧ ಅಂತಕ್ಕಂಥದ್ದು ಏನಿದೆ, ನಮ್ಮ ಮನಸ್ಸು ಏನಿದೆ, ಮನಸ್ಸಿನಲ್ಲಿ ಹೇಳ್ತಕ್ಕಂತ ಒಂದು ಅಲೆಗಳೇನಿದೆ, ಚಂಚಲತೆಯ ಒಂದು ಅಲೆಗಳೇನಿದೆ, ಅದನ್ನ ನಿರೋಧಿಸ್ತಕ್ಕಂಥದ್ದೇ ಯೋಗ ಅಂತಕ್ಕಂಥದನ್ನ ಹೇಳ್ತಾರೆ. ಅಂದ್ರೆ ಆ ಒಂದು ಮನಸ್ಸನ್ನ ಪರಿಶುದ್ಧಗೊಳಿಸೋದಕ್ಕೇನೆ ಈ ಧ್ಯಾನ ಅಂತಕ್ಕಂಥದನ್ನ ನಾವು ಇಟ್ಕೊಂಡಿದ್ದೇವೆ. ಇನ್ನು ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ಬೇಕಂದ್ರೆ ಭೌತಿಕ ರಂಗಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ. ಅಂದ್ರೆ ಈಗ ಸತ್ಸಂಗ ಇರಬಹುದು, ಅಥವಾ ಪೂಜೆ ಇರಬಹುದು, ನೈವೇದ್ಯ ಇರಬಹುದು, ಅಥವಾ ಆರಾಧನೆ ಇರಬಹುದು. ಇವೆಲ್ಲ ಏನು ಅಂದ್ರೆ ಭೌತಿಕ ರಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು. ಮತ್ತೆ ಈ ದೈವ ಸಾಧನೆ ಅಥವಾ ಮೋಕ್ಷ ಸಾಧನೆಗೆ ಯಾವ್ದನ್ನ ಸಾಧನಗಳು ಅಂತಕ್ಕಂಥದ್ದು, ದೈವ ಸಾಧನೆಗೋಸ್ಕರ ಮಾಡ್ತಕ್ಕಂಥದಕ್ಕೆ ಧ್ಯಾನ ತುಂಬಾ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಮತ್ತೆ ಧ್ಯಾನ ಅದು ಕೆಲಸ ಮಾಡುತ್ತೆ ಅಂತಕ್ಕಂಥ ನಾವು ಗಮನಿಸಬಹುದು. ಉದಾಹರಣೆಗೆ ಈಗ ನಮ್ಮ ಭಾರತದ ಒಂದು ಹಿನ್ನೆಲೆಯನ್ನ ನಾವು ಗಮನಿಸಿದಾಗ ಬಹುತೇಕ ಋಷಿ ಮುನಿಗಳೇನಿದ್ದಾರೆ ಅಥವಾ ಹಿಂದೆ ಅವರೆಲ್ಲ ಏನು ಯಾವುದರಿಂದ ಸಾಧನೆ ಮಾಡಿದ್ರು, ಯಾವುದರಿಂದ ದೈವತ್ವವನ್ನ ಕಂಡುಕೊಂಡ್ರು, ಅಥವಾ ಯಾವುದರಿಂದ ತನ್ನ ಒಂದು ಶಕ್ತಿಯನ್ನ ಹೆಚ್ಚಿಸ್ಕೊಂಡ್ರು ಅಂತ ನಾವು ಗಮನಿಸೋದೇ ಆದ್ರೆ ಈಗ ಋಷಿ ಮುನಿಗಳೆಲ್ಲರೂ ಸಹ ಒಂದು ಧ್ಯಾನದಿಂದನೇ, ತಪಸ್ಸು ಅಂತ ಏನ್ ಕರಿತೀವಿ ಆ ಒಂದು ಧ್ಯಾನ ಏನಿದೆ ಆ ಧ್ಯಾನದಿಂದಲೇ ಎಲ್ಲಾ ಶಕ್ತಿಗಳನ್ನ ಗಳಿಸೋದಕ್ಕೆ ಸಾಧ್ಯತೆ ಆಗಿದೆ. ಆ ದೃಷ್ಟಿಯಿಂದ
ನಾವು ಈ ಸಂಸಾರದಲ್ಲಿ ನಾವು ಧ್ಯಾನವನ್ನ ಅಳವಡಿಸ್ಕೊಳ್ಬೇಕು ಅಂತಕ್ಕಂಥದ್ದು ಇಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ. ಇನ್ನು ಒಂದು ಅಂಶ ನಾವು ಗಮನಿಸದೇ ಆದ್ರೆ, ಈಗ ಏನು ಉತ್ತರ ಗೀತೆ ಅಂತ ಏನ್ ಕರಿತೀವಿ, ಉತ್ತರ ಗೀತೆಯಲ್ಲಿ ಶ್ರೀಕೃಷ್ಣ ಆ ಏನು ಒಂದು ಶ್ಲೋಕ ಏನಿದೆ ಅಂದ್ರೆ ಉತ್ತರ ಗೀತೆ ಅಂದ್ರೆ ಏನು ಇದು ಇದು ಕುರುಕ್ಷೇತ್ರ ಅಂತ ನಾವೇನ್ ಕರಿತೀವಿ, ಅಥವಾ ಮಹಾಭಾರತದ ಯುದ್ಧ ಕಂಪ್ಲೀಟ್ ಆದಾಗ ಆಗ ಏನು ಪಾಂಡವರು ಗೆಲ್ತಾರೆ, ಗೆದ್ದ ನಂತರ ಏನಾಗುತ್ತೆ, ಅವರು ಸಮೃದ್ಧಿ ಆಗಿರ್ತಕ್ಕಂಥ ಒಂದು ಜೀವನ ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೃಷ್ಣ ಹತ್ರ ಅರ್ಜುನ ಬಂದು ಏನ್ ಹೇಳ್ತಾರೆ ಅಂತ ಅಂದ್ರೆ, ಕೃಷ್ಣ ನೀವು ಹಿಂದೆ ಯುದ್ಧದ ಸಮಯದಲ್ಲಿ ಹೇಳಿರ್ತಕ್ಕಂಥ ಒಂದು ಭಗವದ್ಗೀತೆಯನ್ನ ನಾನು ಮತ್ತೆ ಕೇಳಬೇಕು ಅಂತ ನನಗೆ ಇಷ್ಟ ಆಗುತ್ತೆ, ಅದನ್ನ ನೀವು ಮತ್ತೆ ನನಗೆ ಹೇಳಿದ್ರೆ ಒಳ್ಳೇದಾಗತ್ತೆ, ನಾನು ಮತ್ತೆ ಕೇಳಬೇಕು ಅಂತ ನನಗೆ ಕುತೂಹಲ ಇದೆ, ಆಸೆ ಇದೆ ಅಂತಕ್ಕಂಥದನ್ನ ವ್ಯಕ್ತಪಡಿಸ್ತಾರೆ. ಆಗ ಶ್ರೀಕೃಷ್ಣ ಪರಮಾತ್ಮ ಏನ್ ಹೇಳ್ತಾನೆ ಅಂತ ಅಂದ್ರೆ, ನಾನು ಭಗವದ್ಗೀತೆ ಹೇಳ್ತಕ್ಕಂಥದ್ದು ಒಂದೇ ಒಂದ್ಸಲ, ಅದನ್ನ ಮತ್ತೆ ನಿನಗೆ ಹೇಳೋದಕ್ಕೆ ಆಗೋದಿಲ್ಲ, ಆದ್ರೆ ನೀನು ಕೇಳ್ತಾ ಇದೀಯಾ, ಇಷ್ಟಪಟ್ಟಿದೀಯಾ ಅಂದ ಕಾರಣಕ್ಕೆ ಆ ಭಗವದ್ಗೀತೆಯ ಒಂದು ಸಾರಾಂಶವನ್ನ ನಿನಗೆ ಬೋಧನೆ ಮಾಡ್ತೀನಿ ಅಂತಕ್ಕಂಥದನ್ನ ಹೇಳಿ ಉತ್ತರ ಗೀತೆಯನ್ನ ಬೋಧನೆಯನ್ನ ಮಾಡ್ತಾರೆ. ಆ ಉತ್ತರ ಗೀತೆಯಲ್ಲಿ ಒಂದು ಶ್ಲೋಕ ಇದೆ. ಆ ಶ್ಲೋಕದಲ್ಲಿ ಏನಿದೆ ಅಂತ ಅಂದ್ರೆ, 1,000,000 ಸಲ ನಾವು ಪೂಜೆ ಮಾಡ್ತಕ್ಕಂಥದ್ದು ಒಂದೇ ಒಂದು ಸಲ ನಾವು ಒಂದು ಸ್ತೋತ್ರ ಒಂದು ಮಂತ್ರ ಏನ್ ಹೇಳ್ಕೊಳ್ತೀವಿ ಅದಕ್ಕೆ ಸಮಾನ ಅಂತಕ್ಕಂಥದನ್ನ ಹೇಳುತ್ತೆ. ಮತ್ತೆ 1,000,000 ಸಲ ನಾವು ಒಂದು ಸ್ತೋತ್ರ ಮಂತ್ರ ಏನ್ ಹೇಳ್ಕೊಳ್ತೀವಿ ಅದು ಒಂದ್ಸಲ ನಾವು ಜಪ ಮಾಡ್ತೀವಲ್ಲ ಅದಕ್ಕೆ ಸಮಾನ ಅಂತ ಹೇಳುತ್ತೆ. 1,000,000 ಸಲ ನಾವೇನು ಜಪ ಮಾಡ್ತೀವಿ ಅದು ಒಂದೇ ಒಂದ್ಸಲ, ಈಗ ನೀವು ಇಲ್ಲೇನು ಧ್ಯಾನ ಮಾಡಿದ್ರಲ್ಲ ಮುಂದೆ ಈಗ ಧ್ಯಾನ ಮಾಡ್ತಿರಲ್ಲ ಆ ಒಂದು ಧ್ಯಾನಕ್ಕೆ ಸಮಾನ ಅಂತಕ್ಕಂಥದನ್ನ ಹೇಳುತ್ತೆ. 1,000,000 ಸಲ ನಾವು ಧ್ಯಾನ ಮಾಡಿದ್ದೇ ಆದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಅಹಂಕಾರ ಏನಿದೆ, ಅಥವಾ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಮನಸ್ಸು ಶೂನ್ಯ ಆಗ್ತಕ್ಕಂಥದ್ದು ಏನಿದೆ, ನಮ್ಮಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಈ ಒಂದು ಭ್ರಮೆ ಏನಿದೆ ಇದು ಎಲ್ಲನೂ ಹೋಗಿ ಒಂದು ಸತ್ಯದ ಅರಿವು ಆಗಿ ನಾವು ಒಂದು ಲಯ ಆಗಿ ಇರ್ತಕ್ಕಂಥ ಭೌತಿಕ ಪ್ರಪಂಚದ ಒಂದು ಅಂಶ ಲಯ ಆಗಿ ನಾವು ಸಮಾಧಿ ಸ್ಥಿತಿಗೆ ಅಥವಾ ಮೋಕ್ಷ ಅಂತಕ್ಕಂಥ ಸ್ಥಿತಿಗೆ ಹೋಗೋದಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಈ ಶ್ಲೋಕದ ಅರ್ಥ. ಅಂದ್ರೆ ಈ ಹಿನ್ನೆಲೆಯನ್ನ ನಾವು ಗಮನಿಸಿದಾಗ ನಾವು ಸಂಪೂರ್ಣವಾಗಿ ನಾವು ಧ್ಯಾನವನ್ನ ನಾವು ಸಂಸಾರದಲ್ಲಿ ಇಟ್ಕೊಳ್ಬೇಕು ಅಂತಕ್ಕಂಥದ್ದು ಇಲ್ಲಿ ನಮ್ಮ ಒಂದು ಶಾಸ್ತ್ರಗಳು ಹೇಳ್ತಕ್ಕಂಥ ಒಂದು ಪ್ರಕಾರದಲ್ಲಿ ನಾವು ಗಮನಿಸಿದ್ರು ಸಹ ಧ್ಯಾನ ತುಂಬಾ ಮಹತ್ವವಾಗಿರ್ತಕ್ಕಂಥ ಒಂದು ಅಂಶ ಅಂತಕ್ಕಂಥದನ್ನ ನಾವು ಪರಿಗಣಿಸ್ಬೇಕಾಗುತ್ತೆ. ಇನ್ನ ಎರಡನೇ ಅಂಶ ನಾವು ನೋಡುವಾಗ, ಈಗ ಶಂಕರಾಚಾರ್ಯರು ಏನು ಆದಿ ಶಂಕರಾಚಾರ್ಯರು ಏನಿದ್ದಾರೆ ಅವರು ಏನು ಒಂದು ನಿರ್ವಾಣ ಶತಕಂ ಅಂತಕ್ಕಂಥ ಒಂದು ಗ್ರಂಥ ಏನಿದೆ, ಆ ಗ್ರಂಥವನ್ನ ಅವಲೋಕನವನ್ನ ನಾವು ಮಾಡಿದಾಗ ಆ ಗ್ರಂಥದಲ್ಲಿ ಹೇಳ್ತಾರೆ ಅವರು, ಮೊದಲು ನಮಗೆ ಪೂಜೆ ಅಂತಾರೆ, ತದನಂತರ ನಮಗೆ ಸ್ತೋತ್ರ ಮಂತ್ರ ಅಂತಾರೆ, ತದನಂತರ ಮಾನಸಿಕ ಪೂಜೆ ಅಂತಾರೆ, ತದನಂತರ ನಿರ್ಗುಣ ಪೂಜೆ ಅಂತಾರೆ. ಅಂದ್ರೆ ಇಲ್ಲಿ ನಾವು ಅರ್ಥೈಸ್ಕೊಳ್ತಾ ಬಂದಾಗ ಅಂದ್ರೆ ನಮಗೆ ಈಗ ಶಂಕರಾಚಾರ್ಯರು ಆಗಿ ಹೇಳಿದ್ರೆ ಮತ್ತೆ ಭಜಗೋವಿಂದಮ್ಮು ಮತ್ತೆ ಸೌಂದರ್ಯ ಲಹರಿಯಲ್ಲಿ ಯಾಕೆ ಇದು ಮಾಡಿದ್ರು ಅಂತಕ್ಕಂಥ ಇನ್ನೊಂದು ಪ್ರಶ್ನೆ ನಿಮಗ್ ಬರ್ಬಹುದು. ಅಂದ್ರೆ ಭಜಗೋವಿಂದಮ್ಮನ ಹೇಳಿತ್ತೂ ಸಹ ಅದು ಯಾವಾಗ ಅದು ತಯಾರಾಯ್ತು ಭಜಗೋವಿಂದಮ್ಮ ಅಂತ ನಾವು ಅರ್ಥೈಸ್ಕೊಂಡಾಗ ಅವ್ರು ಏನ್ ಹೇಳ್ತಾರೆ ಭಜಗೋವಿಂದಮ್ಮಲ್ಲಿ ಅಂತ ಅಂದ್ರೆ, ಒಬ್ಬ ಪಂಡಿತ ಏನಿರ್ತಾನೆ ಈ ಒಂದು ಸಂಸ್ಕೃತದ ಒಂದು ವ್ಯಾಕರಣವನ್ನ ಆಗಿರುತ್ತೆ ಆ ಮನುಷ್ಯನಿಗೆ, ಅದನ್ನ ಕಲಿತಾ ಇರ್ತಾನೆ. ಆ ಕಲಿತಾ ಇರ್ತಕ್ಕಂಥ ಒಂದು ಸಂದರ್ಭವನ್ನ ಶಂಕರಾಚಾರ್ಯರು ನೋಡ್ತಾರೆ. ಆಗ ಏನ್ ಹೇಳ್ತಾರೆ, ಇಲ್ಲಿ ಮೂಢ, ನಿನ್ನ ಈ ಒಂದು ವ್ಯಾಕರಣ ಶಾಸ್ತ್ರ ಈ ಒಂದು ಪಂಡಿತತ್ವ ನೀನು ಸಾಯುವಾಗ ಇದ್ಯಾವ್ದು ಕೆಲ್ಸಕ್ಕೆ ಬರಲ್ಲ, ಫಸ್ಟ್ ಭಗವಂತನ ಧ್ಯಾನಕ್ಕೆ ಹೋಗೋ ಮೂಢ ಅಂತ ಹೇಳ್ಬಿಟ್ಟು ಭಜಗೋವಿಂದಂ ಮೂಢಮತೆ ಅಂತಕ್ಕಂಥದನ್ನ ಅದನ್ನ ಬರೀತಾರೆ. ಅಂದ್ರೆ ಯಾಕೆ ಬರೆದ್ರು ಅಂತಕ್ಕಂಥ ನಮಗೆ ತಿರುಳು ಗೊತ್ತಾದ್ರೆ ಗೊತ್ತಾಗುತ್ತೆ. ಅಂದ್ರೆ ಅದರ ಅರ್ಥ ಏನು, ಟೋಟಲ್ ಸಾರಾಂಶ ಅಂದ್ರೆ ನೀನು ಸಾಯ್ತಕ್ಕಂಥ ಒಂದು ಸಂದರ್ಭದಲ್ಲಿ, ನೀನು ಮರಣವನ್ನ ಅಪ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಪಂಡಿತತ್ವ ಈ ಒಂದು ವ್ಯಾಕರಣ ಈ ಒಂದು ಶಾಸ್ತ್ರ ಕೆಲ್ಸಕ್ಕೆ ಬರಲ್ಲ, ದೈವ ಚಿಂತನೆ ಒಂದೇ ಕೆಲ್ಸಕ್ಕೆ ಬರ್ತಕ್ಕಂಥದ್ದು. ಆ ದೈವ ಚಿಂತನೆ ಕಡೆ ಗೋವಿಂದನ ಕಡೆ ನೀನು ಹೋಗು, ಅಂದ್ರೆ ನಿನ್ನೊಳಗಿರ್ತಕ್ಕಂಥ ಗೋವಿಂದನನ್ನ ನೀನು ಕಾಣು ಅಂತಕ್ಕಂಥ ಒಂದು ಅರ್ಥದ ಪಾದಿಯಲ್ಲಿ ಅದನ್ನ ಹೇಳ್ತಾರೆ. ಇನ್ನು ಸೌಂದರ್ಯ ಲಹರಿಯಲ್ಲಿ ಕೊಂಡಾಡಿದ್ದಾರೆ. ಆ ಕೊಂಡಾಡಿರ್ತಕ್ಕಂಥ ಒಂದು ಅಂಶ ಏನು ಅಂತ ಅಂದ್ರೆ, ಇಲ್ಲಿ ಅವರು ಮೊದಲಿಗೆ ನಮಗೆ ಏನ್ ಬೇಕು ಅಂತ ಅಂದ್ರೆ, ನಾವು ನಿರ್ಗುಣವಾಗಿರ್ತಕ್ಕಂಥ ಒಂದು ದೈವ ಸ್ವರೂಪವನ್ನ ಒಬ್ಬ ಮಾನವನಾಗಿ ನಾನು ಗ್ರಹಿಸೋದಕ್ಕೆ ಆಗೋದಿಲ್ಲ, ಅದಕ್ಕೆ ನನಗೊಂದು ಸಗುಣ ರೂಪ ಬೇಕು. ಆ ಸಗುಣ ರೂಪದಲ್ಲಿ ನಾನು ಮೊದಲು ಮಾಡ್ಕೊಂಡಾಗ ತದನಂತರದಲ್ಲಿ ನಾನು ಹೋಗೋದಾದ್ರೆ ಈಸಿ ಆಗುತ್ತೆ ಅಂತಕ್ಕಂಥ ಒಂದು ಕಾರಣಕ್ಕೆ ಕೊಟ್ಟಿರ್ಬೋದು ಅಂತಕ್ಕಂಥ ನಾವು ಅರ್ಥ ಮಾಡ್ಕೊಳ್ಬಹುದು. ಅದಕ್ಕೆ ಅವರು ಮೊದಲು ಪೂಜೆಯನ್ನ ಹೇಳ್ತಾರೆ, ತದನಂತರದಲ್ಲಿ ಸ್ತೋತ್ರ ಮಂತ್ರ ಹೇಳ್ತಾರೆ, ತದನಂತರದಲ್ಲಿ ಮಾನಸಿಕ ಪೂಜೆ ಹೇಳ್ತಾರೆ, ತದನಂತರದಲ್ಲಿ ನಿರ್ಗುಣ ಪೂಜೆ ಹೇಳ್ತಾರೆ. ಅಂದ್ರೆ ಇದನ್ನ ಏನು ಅಂತ ಅಂದ್ರೆ
ಪೂಜೆ ಅಂತಕ್ಕಂಥ ಪೂಜೆಗಿಂತ ದೊಡ್ಡದು ಅಂತಕ್ಕಂಥದ್ದು ಸ್ತೋತ್ರ ಮಂತ್ರ. ಸ್ತೋತ್ರ ಮಂತ್ರಕ್ಕಿಂತ ದೊಡ್ಡದು ಮಾನಸಿಕ ಪೂಜೆ ಅಂತ. ಮಾನಸಿಕ ಪೂಜೆ ಅಂದ್ರೆ ಧ್ಯಾನ ಅಂತ. ಆ ಧ್ಯಾನದಲ್ಲಿ ನಾನು ತಲ್ಲೀನ ಆದಾಗ ಏನಾಗತ್ತೆ, ತನ್ನಷ್ಟಕ್ಕೆ ತಾನೇ ನನ್ನಲ್ಲಿ ಇರ್ತಕ್ಕಂಥ ಎಲ್ಲ ಗುಣಗಳನ್ನ ನಾನು ಲಯ ಮಾಡಿಕೊಂಡು, ಏನು ತಮಗುಣ ಅಂತ ಏನ್ ಕರಿತೀವಿ, ಅಥವಾ ರಜಗುಣ ಅಂತ ಏನ್ ಕರಿತೀವಿ, ಅಥವಾ ಸಾತ್ವಿಕ ಗುಣ ಅಂತ ಏನ್ ಕರಿತೀವಿ, ಎಲ್ಲನ್ನೂ ಸಹ ನಾನು ಲಯ ಮಾಡಿಕೊಂಡು ನಾನು ನಿರ್ಗುಣನಾಗ್ತೀನಿ. ಆಗ ನಿರಾಕಾರವಾಗಿರ್ತಕ್ಕಂಥ ಒಂದು ಸ್ವರೂಪದ ಒಂದು ಧ್ಯಾನವನ್ನ ನಾನು ಮಾಡ್ಬೇಕಾಗತ್ತೆ ಅಂತಕ್ಕಂಥದನ್ನ ಹೇಳ್ತಾರೆ. ಆ ಒಂದು ಸ್ಥಿತಿಗೆ ನಾವು ಹೋಗ್ಬೇಕು ಅಂತಕ್ಕಂಥದ್ದು ಇದರ ಒಂದು ನಿರ್ವಾಣ ಶತಕದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಬಟ್ ಇಲ್ಲಿನೂ ಸಹ ಧ್ಯಾನನೇ ತುಂಬಾ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶವಾಗಿ ನಮಗೆ ಕಾಣಿಸುತ್ತೆ. ಅದಕ್ಕೆ ನಾವು ಸಂಸಾರದಲ್ಲಿ ಧ್ಯಾನವನ್ನ ಪ್ರಮುಖವಾಗಿ ನಾವು ಇಟ್ಕೊಂಡಾಗ ನಾವು ಅದನ್ನ ಅತ್ಯುತ್ತಮ ರೀತಿಯಲ್ಲಿ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಒಂದು ಅಂಶವನ್ನ ನಾವು ಗಮನಿಸೋದಕ್ಕೆ ಇಲ್ಲಿ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ಇನ್ನ ಈ ಸಂಸಾರ ಯೋಗ ಅಂತಕ್ಕಂಥದ್ದು, ಇದನ್ನ ಇನ್ನಷ್ಟು ಸಂಸಾರವನ್ನ ನಾವು ಸಾಮಾನ್ಯ ಅರ್ಥದಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ನೋಡಿದಾಗ ಅನೇಕ ರೀತಿಗಳು ಯೋಗಗಳಿದಾವೆ. ಆದ್ರೆ ನಮಗೆ ಅರ್ಥ ಆಗ್ಬೇಕಾಗಿರೋದು ಸಂಸಾರ ಅರ್ಥ ಆಗ್ಬೇಕು. ಈಗ ಧ್ಯಾನದನ್ನ ಅರ್ಥವನ್ನ ಮಾಡ್ಕೊಂಡಿದೀವಿ. ಈಗ ಸಂಸಾರವನ್ನ ನಾವು ನೋಡಿದಾಗ ಅನೇಕ ಯೋಗಗಳು ಏನಿದೆ, ಅದೇ ರೀತಿಯಲ್ಲಿ ಇದು ಸಹ ಒಂದು ಯೋಗ ಅಂತ, ಸಂಸಾರ ಯೋಗ ಅಂತಕ್ಕಂಥದ್ದನ್ನು ಸಹ. ಮತ್ತೆ ಸಂಸಾರ ಯೋಗ ಅಂದ್ರೆ ಹೇಗೆ ಅಂತಕ್ಕಂಥ ನಾವು ಇದು ಮಾಡಿದ್ರೆ, ಒಂದು ಸ್ವಚ್ಛವಾದ ಒಂದು ಮನೆಯಲ್ಲಿ ನಾವು ಎಲ್ಲರೂ ಸಹ ಸದಾ ನಗ್ತಾ ಇರ್ತಕ್ಕಂಥದ್ದು ಏನಿದೆ, ಅದನ್ನ ನಾವು ಸಂಸಾರ ಯೋಗ ಅಂತ ಹೇಳ್ಬಹುದು ಸಾಮಾನ್ಯ ಅರ್ಥದಲ್ಲಿ. ಅಂದ್ರೆ ಇಲ್ಲಿ ಈ ಸಂಸಾರವನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಏನಿರುತ್ತೆ ಅಂದ್ರೆ, ಇಲ್ಲಿ ವ್ಯಕ್ತಿಗಳ ಯೋಗ ಇರುತ್ತೆ, ವಸ್ತುಗಳ ಯೋಗ ಇರುತ್ತೆ, ಮತ್ತು ಆ ವಸ್ತುಗಳನ್ನ ಅನುಭವಿಸಿ ನಾವು ಅನುಭವಗಳ ಯೋಗವನ್ನ ಪಡ್ಕೊಳ್ತೀವಿ. ಅದನ್ನ ಕ್ರಿಯಾ ಯೋಗಕ್ಕೆ ನಾವು ಹೇಳ್ಬಹುದು ಅಂತಕ್ಕಂಥದನ್ನ ಹೇಳ್ಬಹುದು. ಅಂದ್ರೆ ಈ ಎಲ್ಲ ಯೋಗಗಳ ಸಾರ ಅಂದ್ರೆ ಸಂಸಾರ ಜೀವನವನ್ನು ಆನಂದವಾಗಿ ಅನುಭವಿಸೋದಕ್ಕೆ ನಮಗೆ ಇತರ ಎಲ್ಲಾ ಯೋಗಗಳು ಬಂದಿರತಕ್ಕಂಥದ್ದು. ಈಗ ನಮ್ಮಲ್ಲಿ ಒಂದು ಬೇಕಾದಷ್ಟು ಯೋಗಗಳಿದಾವೆ. ಅಂದ್ರೆ 100 ಯೋಗಗಳನ್ನ ನಾವು ನೋಡ್ತಾ ಇದ್ದೀವಿ. 100 ಯೋಗಗಳ ಒಂದು ಸಾರ ಏನು ಅಥವಾ ಎಸೆನ್ಸ್ ಏನು ಅಂತ ಅಂದ್ರೆ, ನಮ್ಮ ಒಂದು ಸಂಸಾರ ಒಂದು ಜೀವನ ಸುಂದರವಾಗಿ ಕಟ್ಕೊಳ್ಬೇಕು. ಆ ಸುಂದರವಾಗಿ ಕಟ್ಕೊಳ್ಳೋದಕ್ಕೆ ಈ ಯೋಗಗಳೆಲ್ಲ ಇರತಕ್ಕಂಥದ್ದು. ಹಾಗಾದ್ರೆ ಸಂಸಾರ ಯೋಗದಲ್ಲಿ ಏನಿದೆ ಅಂತಕ್ಕಂಥದ್ದನ್ನ ನಾವು ಗಮನಿಸಿದಾಗ ಇಲ್ಲಿ ವ್ಯಕ್ತಿಗಳಿದ್ದಾರೆ. ಒಂದು ಮನೆಯನ್ನ ತೆಗೆದುಕೊಂಡಾಗ ಅಲ್ಲಿ ವ್ಯಕ್ತಿಗಳಿರ್ತೀವಿ. ತಂದೆ ತಾಯಿ ಇರ್ಬೋದು, ಗಂಡ ಹೆಂಡತಿ ಇರ್ಬೋದು, ಮಕ್ಳು ಇರ್ಬೋದು, ಇದೆಲ್ಲ ನಾವು ಕೂಡಿರ್ತಕ್ಕಂಥ ಒಂದು ಸಮೂಹ. ಯೋಗ ಅಂದ್ರೆ ಅರ್ಥ ಏನು? ಸೇರಿಸ್ಕೊಳ್ತಕ್ಕಂಥದ್ದು, ಕೂಡಿ ಬಾಳ್ತಕ್ಕಂಥದ್ದು, ಕೂಡುದು ಅಂದ್ರೆ ಟು ಜಾಯಿನ್ ಅಂತಕ್ಕಂಥ ಅರ್ಥವನ್ನ ಕೊಡುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ನಾವು ವ್ಯಕ್ತಿಗಳೆಲ್ಲ ಸೇರಿರ್ತೀವಿ ಒಂದು ಕಡೆ. ಈಗ ತಂದೆ ತಾಯಿಗಳು ಅಥವಾ ಗಂಡ ಹೆಂಡತಿ ಮಕ್ಳು ಏನಿದಾವೆ, ನಾವು ಈ ವ್ಯಕ್ತಿಗಳು ಕೂಡಿರ್ತಕ್ಕಂಥ ಒಂದು ಅಂಶ ಏನಿದೆ ಅದನ್ನ ಯೋಗ ಅಂತ, ಅದಕ್ಕೆ ಸಂಸಾರ ಯೋಗ ಅಂತ ಕರೀತಕ್ಕಂಥ, ವ್ಯಕ್ತಿಗಳ ಯೋಗ ಅಂತ ಕರಿತೀವಿ ಇದನ್ನ. ಅಂದ್ರೆ ವ್ಯಕ್ತಿಗಳು ಕೂಡ್ಕೊಂಡಿರ್ತೀವಿ, ಒಬ್ರಿಗೊಬ್ಬರು ನಾವು ಕೂಡಿ ಬಾಳ್ತಕ್ಕಂಥ ಒಂದು ಸಂಸಾರ ಏನಿದೆ ಅದನ್ನ ವ್ಯಕ್ತಿಗಳ ಯೋಗ ಅಂತಾನು ಕರೀಬಹುದು. ವಸ್ತುಗಳ ಯೋಗ ಅಂತ ಅಂದ್ರೆ ಈ ಮನೆಯಲ್ಲಿ ವಸ್ತುಗಳು ಇರ್ತವೆ, ಆ ವಸ್ತುಗಳು ನಮ್ಮ ಜೊತೆಯಲ್ಲಿ ಕೂಡ್ಕೊಂಡಿರ್ತವೆ. ಅಂದ್ರೆ ನಮಗೆ ಅಗತ್ಯತೆ ಇರತಕ್ಕಂಥ ವಸ್ತುಗಳನ್ನ ನಾವು ಇಟ್ಕೊಂಡಿರ್ತೀವಿ. ಆ ವಸ್ತುಗಳ ಅನುಭವಗಳನ್ನ ನಾವು ಪಡಿತೀವಿ. ಆ ಅನುಭವಗಳನ್ನ ಪಡೆದಾಗ ಅದು ಕ್ರಿಯಾ ಯೋಗನೂ ಸಹ ನಾವು ನೋಡಬಹುದು. ಅಂದ್ರೆ ಈ ಸಂಸಾರ ಯೋಗದಲ್ಲಿ ವ್ಯಕ್ತಿಗಳ ಯೋಗನೂ ಇದೆ, ವಸ್ತುಗಳ ಯೋಗನೂ ಇದೆ, ಮತ್ತು ಕ್ರಿಯಾ ಯೋಗನೂ ಇದೆ ಅಂತಕ್ಕಂಥ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬಹುದು. ಮತ್ತೆ ಈ ಸಂಸಾರ ಯೋಗ ಎಲ್ಲರಿಗೂ ಇದು ಯೋಗ, ಎಲ್ಲರೂ ಮಾಡ್ಲೇಬೇಕಾಗಿರ್ತಕ್ಕಂಥ ಒಂದು ಯೋಗ ಅಂತ, ಒಂದು ಸುಂದರವಾಗಿರ್ತಕ್ಕಂಥ ಒಂದು ಯೋಗ ಅಂತಕ್ಕಂಥ ನಾವು ಗಮನಿಸಬಹುದು. ಇಲ್ಲಿ ವ್ಯಕ್ತಿಗಳು ಮತ್ತು ವಸ್ತುಗಳು ಇಬ್ಬರು ಕೂಡಿರ್ತಕ್ಕಂಥದ್ದು ಏನಿದೆ, ಇದು ಹೇಗಿರ್ಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ನಮಗೆ ಬಹಳ ಇಂಪಾರ್ಟೆಂಟ್ ಇರತಕ್ಕಂಥದ್ದು. ಈಗ ನಮ್ಮಲ್ಲಿ ಸಂಸಾರದಲ್ಲಿ ಅಥವಾ ನಮ್ಮ ಮನೆಯಲ್ಲಿ ವ್ಯಕ್ತಿಗಳಿದ್ದಾರೆ, ವಸ್ತುಗಳಿದಾವೆ, ಆದ್ರೆ ಅವರು ಹೇಗಿರ್ಬೇಕು, ಅದನ್ನ ಹೇಗೆ ನಾವು ಕಾಣಬೇಕು ಅಂತಕ್ಕಂಥದ್ದು ಇಲ್ಲಿ ಬಹಳ ಇಂಪಾರ್ಟೆಂಟ್. ಮನೆಯಲ್ಲಿರತಕ್ಕಂಥ ಒಂದು ವಸ್ತುಗಳನ್ನ ನೋಡಿದ್ರೆ ನಮ್ಗೆ ಆನಂದ ಆಗ್ಬೇಕು, ಯಾವುದೇ ವಸ್ತುಗಳನ್ನ ನಾವು ಗಮನಿಸಿದಾಗ ಅಥವಾ ನೋಡಿದಾಗ. ಆಮೇಲೆ ವ್ಯಕ್ತಿಗಳನ್ನ ಮಾತಾಡ್ಸಿದ್ರೆ ನಮಗೆ ಸಂತೋಷ ಆಗ್ಬೇಕು. ಅಂತಹ ವಾತಾವರಣ ನಿರ್ಮಿಸಿದರೆ ಅದು ಸಂಸಾರ ಯೋಗ ಅಂತಕ್ಕಂಥದ್ದು. ಇವತ್ತು ನಮ್ದು ಏನಾಗಿದೆ ಅಂದ್ರೆ, ವಸ್ತುಗಳನ್ನ ನೋಡಿದಾಗೇನೆ ನಮಗ್ ದುಃಖ ಬರುತ್ತೆ. ಈಗ ಯಾವ್ದೋ ಒಂದು ಲೋನ್ ಮಾಡಿ ತಗೊಂಡಿದ್ರೆ ಇದನ್ನ ಹಾಳಾದ್ನ ಈ ಲೋನ್ ಮಾಡಿ ತಗೊಂಡೆ ಇದ್ರದ್ದು ಸಮಸ್ಯೆ ಅಂತ ನಾವು ಗೋಳಾಡ್ತಾ ಇರ್ತೀವಿ. ಅಥವಾ ವ್ಯಕ್ತಿಗಳು ನೋಡಿದ್ರೆ ಈ ವ್ಯಕ್ತಿ ಏನೋ ನನಗೆ ಕರ್ಮಕ್ಕೆ ನಾನು ಮದುವೆ ಮಾಡ್ಕೊಂಡೆ ಅಂತಕ್ಕಂಥದ್ದು ಗಂಡ ಹೇಳ್ಬೋದು ಅಥವಾ ಹೆಂಡತಿ ಹೇಳ್ಬೋದು. ಏನ್ ನಮಗೆ ನಮ್ಮ ಏನ್ ಕರ್ಮ ಇತ್ತೋ ಹಿಂದಿನ ಜನ್ಮದ ಅದಕ್ಕೆ ಇಂಥ ಮಕ್ಳು ಹುಟ್ಟಿದ್ದಾರೆ ಅಂತಕ್ಕಂಥ ನಾವು ಈ ನೋಡಿ ಈ ತರದ ಒಂದು ಚಿಂತನೆಯ ಒಂದು ಒಲವಲ್ಲಿ ನಮ್ಮ ಬದುಕನ್ನ ಕಳೀತಾ ಇದ್ವಿ ನಾವು. ಆದ್ರೆ ಸಂಸಾರ ಯೋಗ ಏನ್ ಹೇಳುತ್ತೆ, ಮನೆಯಲ್ಲಿರ್ತಕ್ಕಂಥ ಒಂದು ವಸ್ತುವನ್ನ ನೋಡಿದಾಗ ನನಗೆ ಆನಂದ ಉದ್ಭವ ಆಗ್ಬೇಕು, ಆನಂದವಾಗಿರ್ಬೇಕು ನಾನು ಸದಾ.
ಮತ್ತೆ ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ನಾನು ಹೆಂಡತಿನ ಮಾತಾಡಿಸ್ಲಿ, ಮಗುವನ್ನ ಮಾತಾಡಿಸ್ಲಿ ಅಥವಾ ಅತ್ತೆನ ಮಾತಾಡಿಸ್ಲಿ, ಮಾವನ್ನ ಮಾತಾಡ್ಸಿದ್ರೆ ನನಗೆ ಸಂತೋಷ ಉಕ್ಕಿ ಬರಬೇಕು. ಈ ಆನಂದ ಸಂತೋಷ ಇದ್ದಾಗ ಸುಂದರವಾಗಿರ್ತಕ್ಕಂಥ ಒಂದು ಸಂಸಾರ ಯೋಗ ನಿರ್ಮಾಣ ಆಗುತ್ತೆ ಅಂತಕ್ಕಂಥ ಇಂಥದ್ದನ್ನ ನಿರ್ಮಾಣ ಮಾಡಿದ್ರೆ ಅದೇ ಸಂಸಾರ ಯೋಗ ಅಂತಕ್ಕಂಥದ್ದು. ಮನೆ ಅಂದ್ರೆ ಸುಂದರವಾಗಿ ಚೆನ್ನಾಗಿರ್ಬೇಕು ಅಂತಕ್ಕಂಥದ್ದನ್ನ ನಾವಿಲ್ಲಿ ಅರ್ಥೈಸ್ಕೊಳ್ಬೇಕಾಗತ್ತೆ. ಸೊ ಅದರ ಜೊತೆಯಲ್ಲಿ ಏನು ಅಂದ್ರೆ ಒಂದ್ ಸ್ವಲ್ಪ ಬಯಲಿದ್ದು ಅಲ್ಲಿ ಗಿಡ ಮರಗಳು ವಾತಾವರಣ ಇದ್ರೆ ಇನ್ನೂ ಒಳ್ಳೇದು ಅಂತಕ್ಕಂಥದ್ದು. ಮತ್ತೆ ಮನೆ ಅಂತಕ್ಕಂಥದ್ದನ್ನ ಯಾರಿಗೆ ಬೇಕಂದ್ರೆ ಅವ್ರಿಗೆ ಬಾಗಿಲು ತೆರೀತಕ್ಕಂಥದ್ದಲ್ಲ ನಮ್ಮ ಮನೆ. ಅಂದ್ರೆ ಕೆಲವರಿಗೆ ಮಾತ್ರ ಅಂದ್ರೆ ಅದೇ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಈಗ ಹುಲಿ ಬಂದ್ರೆ ನಾವ್ ಯಾರನ್ನು ಮನೆ ಬಾಗಿಲು ತೆರೆಯಲ್ಲ. ಒಂದು ಪಕ್ಷಿ ಬಂದ್ರೆ ಬೇಕಾದ್ರೆ ತೆರಿತೀವಿ. ಒಂದು ಪಾರಿವಾಳ ಬಂದ್ರೆ ಮನೆಗ್ ಬರ್ಲಿ ಚೆನ್ನಾಗಿದೆ ಅಂತಕ್ಕಂಥ ಇನ್ನೂ ಕಾಳು ಹಾಕ್ತಿವಿ, ಅದನ್ನ ಒಳಗ್ ಕರಿತೀವಿ. ಆದ್ರೆ ಹುಲಿ ಬಂದ್ರೆ ನಾವ್ ಯಾರು ಕರೆಯಲ್ಲ. ಅದೇ ರೀತಿಯಲ್ಲಿ ನಾವು ಮನೆನ ಯಾರಿಗೆ ತೆರಿಬೇಕು, ಯಾರಿಗೆ ತೆರಿಬಾರ್ದು ಅಂತಕ್ಕಂಥ ನಮಗ್ ಗೊತ್ತಿರ್ಬೇಕಾಗತ್ತೆ. ಮತ್ತೆ ಮನೆಯ ವಾತಾವರಣವನ್ನ ನಾವ್ ಹೇಗೆ ಇಟ್ಕೊಳ್ಬೇಕು ಅಂತಕ್ಕಂಥದನ್ನ ಸಂಸಾರ ಯೋಗದಲ್ಲಿ ನಾವು ನೋಡ್ಬೇಕಾಗತ್ತೆ. ಅಂದ್ರೆ ಒಳ್ಳೆಯ ಶಬ್ದಗಳು ಕೇಳ್ತಾ ಇರ್ಬೇಕು ನಮ್ಮ ಮನೆಯಲ್ಲಿ ಯಾವಾಗನು ಸದಾ. ಅಂದ್ರೆ ಇವತ್ತೇನಾಗಿದೆ, ಕರ್ಕಶವಾಗಿರ್ತಕ್ಕಂಥ ಧ್ವನಿ, ಜಗಳ ಆಡ್ತಾ ಇರತಕ್ಕಂಥ ಧ್ವನಿ, ಮತ್ತೆ ಅಸೂಯೆ ಇರ್ತಕ್ಕಂಥ ಧ್ವನಿ, ಮತ್ತೆ ದ್ವೇಷ ಮಾಡ್ತಕ್ಕಂಥ ಧ್ವನಿ, ಒಂದು ಕೋಪ ಮಾಡ್ಕೊಳ್ತಕ್ಕಂಥ ಒಂದು ಧ್ವನಿಯಲ್ಲಿ ನಾವು ಇದೀವಿ. ಅಂದ್ರೆ ನಮ್ಮ ಮನೆ ಸಂಸಾರ ಅಂತಕ್ಕಂಥದ್ದು ನಮ್ಗೆ ಅರ್ಥ ಆಗಿಲ್ಲ. ನಾವು ಪ್ರಾಣಿಗಳ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದೀವಿ. ಅಂದ್ರೆ ಇದು ಹೆಂಗೆ ಅಂದ್ರೆ ನಿಮಗೆ ಸುಲಭನಾಗಿ ಹೇಳ್ಬೇಕು ಅಂತ ಅಂದ್ರೆ, ಈಗ ಪ್ರಾಣಿಗಳು ಏನಿದಾವೆ ಕಾಡಲ್ಲಿದಾವೆ, ಆ ಪ್ರಾಣಿಗಳ ವರ್ತನೆ ಎಲ್ಲ ನಮ್ಮ ಮನೆಯಲ್ಲಿ ಸೇರ್ಕೊಂಡಿದೆ. ನಾವು ಕಾಡು ಪ್ರಾಣಿಗಳಂತೆ ನಾವು ವರ್ತನೆಯನ್ನ ಮಾಡ್ತಾ ಇದ್ದೀವಿ ಇವತ್ತು ಸಂಸಾರದಲ್ಲಿ. ನಾವು ಬಹುತೇಕವಾಗಿ ನೋಡ್ತಕ್ಕಂಥ ಸಂದರ್ಭದಲ್ಲಿ ಬಹುತೇಕ ಸಂಸಾರಗಳು ಅಂದ್ರೆ ಇಂತಹ ವಾತಾವರಣ. ಅಂದ್ರೆ ನಮ್ಮ ಒಂದು ಪ್ರತಿಯೊಂದು ಮಾತಾಡ್ತಕ್ಕಂಥ ಒಂದು ಶಬ್ದ ಏನಿದೆ, ಆ ಶಬ್ದನೂ ಸಹ ಮತ್ತೆ ಮನೆಯಲ್ಲಿ ಉದ್ಭವ ಆಗ್ತಕ್ಕಂಥ ಪ್ರತಿಯೊಬ್ಬರ ಶಬ್ದಗಳು ಸಹ ಸದಾ ಕೇಳ್ತಾ ಇರಬೇಕು. ಅವು ಹೇಗಿರ್ಬೇಕು ಅಂತ ಅಂದ್ರೆ ಒಳ್ಳೆಯ ಒಂದು ಶಬ್ದಗಳಾಗಿರ್ಬೇಕು. ಅದು ಯಾವುದೇ ಒಂದು ದ್ವೇಷದಿಂದ, ಒಂದು ಅಸೂಯೆಯಿಂದ, ಒಂದು ಅಹಂಕಾರದಿಂದ, ಒಂದು ಮದದಿಂದ, ಒಂದು ಕ್ರೋಧದಿಂದ ಕೂಡಿರ್ತಕ್ಕಂಥ ಒಂದು ಶಬ್ದಗಳು ಇರಬಾರದು. ಒಳ್ಳೆಯ ಶಬ್ದಗಳು ಕೇಳ್ತಾ ಇರಬೇಕು ಅಂತಕ್ಕಂಥದ್ದು. ಮತ್ತು ಒಳ್ಳೆಯ ವಸ್ತುಗಳು ಇರಬೇಕು ಅಂತಕ್ಕಂಥದ್ದು. ನಾನು ಇಟ್ಕೊಂಡು ಮನೆಯಲ್ಲಿರ್ತಕ್ಕಂಥ ವಸ್ತುಗಳು ಕೆಟ್ಟದಾಗಿರ್ತಕ್ಕಂಥ ವಸ್ತುಗಳನ್ನ ಇಟ್ಕೊಂಡಾಗೆ ನನ್ನ ಮನಸ್ಸು ಆ ಕಡೆ ಕೆಳಿತಕ್ಕಂಥ ಒಂದು ಸಂದರ್ಭ ಇರುತ್ತೆ. ಅದೇ ರೀತಿಯಲ್ಲಿ ಒಳ್ಳೆಯ ಕಾರ್ಯಗಳನ್ನ ನಾನು ಮಾಡ್ತಾ ಇರಬೇಕು ಮನೆಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ. ಮತ್ತೆ ಮನೆಯಿಂದ ಹೊರಗೆ ಬಂದ್ರೆ ನನಗೆ ಸುತ್ತಲೂ ಒಂದು ಒಳ್ಳೆಯ ಒಂದು ವಾತಾವರಣ ನನಗೆ ಕಾಣಬೇಕು, ಒಳ್ಳೆಯ ಒಂದು ಸೃಷ್ಟಿ ಇರಬೇಕು ಅಂತಕ್ಕಂಥದ್ದು. ಮತ್ತು ನಮ್ಮ ಮನೆಗೆ ಒಳ್ಳೆಯವರು ಬಂದು ಹೋಗ್ತಾ ಇರಬೇಕು ಅಂತಕ್ಕಂಥದ್ದು. ಅಂದ್ರೆ ಈ 5 ಅಂಶಗಳನ್ನು ನಾವು ಮನೆಯ ವಾತಾವರಣದಲ್ಲಿ ನಾವು ಸೃಷ್ಟಿಸ್ಕೊಳ್ಬೇಕು ಅಂತಕ್ಕಂಥದ್ದು. ಒಳ್ಳೆಯ ಶಬ್ದಗಳನ್ನ ಸದಾ ಕೇಳ್ತಾ ಇರಬೇಕು, ಮತ್ತು ಒಳ್ಳೆಯ ವಸ್ತುಗಳು ನಮ್ಮಲ್ಲಿ ಇರಬೇಕು, ಒಳ್ಳೆಯ ಕಾರ್ಯಗಳನ್ನ ನಾವು ಮಾಡ್ತಾ ಇರಬೇಕು, ಮತ್ತೆ ಒಳ್ಳೆಯವರು ನಮ್ಮ ಮನೆಗೆ ಬಂದು ಹೋಗ್ತಾ ಇರಬೇಕು. ಮತ್ತು ಮನೆಯಿಂದ ಹೊರಗೆ ಬಂದ್ರೆ ನಮಗೆ ಸುತ್ತಲೂ ಒಂದು ಒಳ್ಳೆಯ ಒಂದು ಸೃಷ್ಟಿ ಅಂಶ ಏನಿದೆ ಅದು ನಮಗೆ ಕಾಣ್ತಾ ಇರಬೇಕು ಅಂತಕ್ಕಂಥದ್ದನ್ನ ಅಂಶವನ್ನ ನಾವು ಗಮನಿಸಬಹುದು. ಇನ್ನ ಈ ತರ ನಾವು ಇಟ್ಕೊಂಡಾಗ ಏನಾಗುತ್ತೆ, ಈ ಮನೆನೇ ನಾವು ಒಂದು ಸ್ವರ್ಗ ಅಂತ ನಾವು ಕರಿಬಹುದು. ಸ್ವರ್ಗ ಅಂದ್ರೆ ಏನು? ಸೌಖ್ಯ ಮತ್ತು ಸೌಂದರ್ಯಕ್ಕೆ ನಾವು ಸ್ವರ್ಗ ಅಂತ ಕರಿತೀವಿ. ಈ ಯೋಗ, ಈ ಸಂಸಾರ ಯೋಗ ನಾವು ಚೆನ್ನಾಗಿ ನಾವು ಬಳಸ್ಕೊಂಡಿದ್ದೆ ಆದ್ರೆ ಏನಾಗುತ್ತೆ, ಆಗ ನಮಗೆ ಸ್ವರ್ಗ ಸಿಗುತ್ತೆ ಅಂತಕ್ಕಂಥದ್ದು. ಅದಕ್ಕೆ ಸ್ವರ್ಗ ಎಲ್ಲೋ ನರಕ ಎಲ್ಲೂ ಇಲ್ಲ. ಕೆಲವು ಸತಿ ಮಾತಾಡ್ತೀವಿ ಇಲ್ಲೇ ಎಲ್ಲಾನು ಸ್ವರ್ಗ ನರಕ ಇದೆ, ಆದ್ರಿಂದ ನಾವು ಇಲ್ಲೇ ಜೀವನ ಮಾಡ್ಬೇಕು ಅಂತಕ್ಕಂಥದನ್ನ, ಇಲ್ಲೇ ನಾವು ಸ್ವರ್ಗವನ್ನ ಕಂಡುಕೊಳ್ಬೇಕು ಅಂತಕ್ಕಂಥದ್ದನ್ನ ಇದೆ. ಸ್ವರ್ಗವನ್ನ ಕಂಡುಕೊಳ್ಬೇಕಾದ್ರೆ ನಮ್ಮ ಹೃದಯ ಮತ್ತೆ ಮನಸ್ಸಿನ ಒಂದು ಇದರಲ್ಲಿ ನಾವು ಸ್ವರ್ಗವನ್ನ ತಯಾರು ಮಾಡ್ಕೊಳ್ಬೇಕಾಗತ್ತೆ. ಮನಸ್ಸು ಮತ್ತು ಹೃದಯವನ್ನ ನಾವು ತಿದ್ಕೊಳ್ಳೋದೇ ಆದ್ರೆ, ಅಥವಾ ಆ ರೀತಿಯಲ್ಲಿ ನಾವು ಇಟ್ಕೊಳ್ಳೋದೇ ಆದ್ರೆ, ಆಗ ನಮಗೆ ಈ ಒಂದು ಮನೆಯ ವಾತಾವರಣವನ್ನ ನಾವು ಸ್ವರ್ಗವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಈ ಒಂದು ಸಂಸಾರ ಯೋಗ ಅಂತಕ್ಕಂಥದ್ದು ತುಂಬಾ ಮಹತ್ವವಾಗಿರ್ತಕ್ಕಂಥ ಒಂದು ಯೋಗ, ನೈಜವಾಗಿರ್ತಕ್ಕಂಥ ಯೋಗ, ಮತ್ತು ಎಲ್ಲರೂ ಮಾಡಬಹುದಾಗಿರ್ತಕ್ಕಂಥ ಒಂದು ಯೋಗ, ಮತ್ತೆ ಎಲ್ಲರೂ ಮಾಡಬೇಕಾಗಿರ್ತಕ್ಕಂಥ ಒಂದು ಯೋಗ. ನನಗೆ ಇಷ್ಟ ಇರಲಿ ಇಲ್ಲದೆ ಹೋಗ್ಲಿ, ಈ ಒಂದು ಜೀವನಕ್ಕೆ ಬಂದಾಗ ಇದೆಲ್ಲಾನು ಈ ಸಂಸಾರ ಯೋಗ ಅಂತಕ್ಕಂಥದ್ದು ಇದ್ದೇ ಇರುತ್ತೆ ಅಂತಕ್ಕಂಥದ್ದು. ಸಂಸಾರ ಯೋಗ ಅಂದ್ರೆ ಸುಂದರವಾಗಿ ಬದುಕ್ತಕ್ಕಂಥದ್ದು. ಯೋಗ ಅಂದ್ರೆ ಕೂಡಿರ್ತಕ್ಕಂಥದ್ದು. ಕೂಡಿರುವುದು ಅಂದ್ರೆ ಯಾವುದು? ವಸ್ತುಗಳು ಮತ್ತೆ ವ್ಯಕ್ತಿಗಳ ಜೊತೆ ಇರ್ತಕ್ಕಂಥದ್ದು, ಮತ್ತೆ ಆ ವಸ್ತುಗಳ ಒಂದು ಅನುಭವಗಳನ್ನ, ವ್ಯಕ್ತಿಗಳ ಅನುಭವಗಳನ್ನ ಪಡ್ಕೊಳ್ತಕ್ಕಂಥದ್ದು ಅಂತಕ್ಕಂಥದ್ದು. ಇದಕ್ಕೆ ನಮ್ಮ ಈ ಜನಕ ಮಹಾರಾಜ ಏನಿದ್ದಾರೆ, ಈ ಜನಕ ಮಹಾರಾಜ ಈ ಸಂಸಾರ ಯೋಗದಲ್ಲಿ ಹೇಗೆ ನಾವು ಆಧ್ಯಾತ್ಮಿಕತೆಯಲ್ಲಿ ಇರಬೇಕು ಅಂತಕ್ಕಂಥದನ್ನ ಹೇಳ್ತಾರೆ ಅಂತಕ್ಕಂಥ ನಾವು ಗಮನಿಸದೆ ಆದ್ರೆ, ಅದರಲ್ಲಿ ಮುಖ್ಯವಾಗಿ ಒಂದು 4 ಅಂಶಗಳು ಅವ್ರು ಹೇಳ್ತಾರೆ. ಇದನ್ನ ನಾವು ಅರ್ಥೈಸ್ಕೊಂಡಾಗೂ ಸಹ ನಾವು ಹೇಗೆ ಈ ಒಂದು ಯೋಗವನ್ನ ನಾವು ಸಾಧನೆ ಮಾಡಬಹುದು ಎಂಬುದನ್ನು ನಾವು ಗಮನಿಸದೆ ಆದ್ರೆ, ಅವ್ರು ಹೇಳ್ತಾರೆ, ಜನಕ ಮಹಾರಾಜ ಏನ್ ಹೇಳ್ತಾರೆ ಅಂತ ಅಂದ್ರೆ, 100 ಕೆಲ್ಸಗಳಿದ್ರು ಸಹ ನಾನು ಎದ್ದ ತಕ್ಷಣ ಸ್ನಾನ ಮಾಡ್ಬೇಕು ಅಂತಕ್ಕಂಥದನ್ನ ಹೇಳ್ತಾರೆ. ಇನ್ನ 1000 ಕೆಲಸಗಳು ಇದ್ರೂ ಸಹ ನನ್ನ ಸಮಯಕ್ಕೆ ಅಥವಾ ಹಸಿವಾದ ತಕ್ಷಣ ನಾನು
ಊಟವನ್ನ ಮಾಡ್ಬೇಕು ಅಂತಕ್ಕಂಥದನ್ನ ಹೇಳ್ತಾರೆ. ಲಕ್ಷ ಕೆಲಸಗಳು ನನಗಿದ್ರೂ ಸಹ ನಾನು ದಾನವನ್ನ ಮಾಡ್ತಾ ಇರ್ಬೇಕು ಅಂತಕ್ಕಂಥದನ್ನ ಹೇಳ್ತಾರೆ. ಮತ್ತೆ ಕೋಟಿ ಕೆಲಸಗಳು ಇದ್ರೂ ಸಹ ಈ ಒಂದು ಸ್ಪಿರಿಚುವಲ್ ಜ್ಞಾನ, ಇವತ್ತು ನಾವೇನು ಈ ಸತ್ಸಂಗ ಮಾಡ್ತಾ ಇದೀವಿ, ಇಂತಹ ಒಂದು ಸತ್ಸಂಗದ ಅದ್ಭುತವಾಗಿರತಕ್ಕಂಥ ಒಂದು ವೇದಾಂತದ ಜ್ಞಾನವನ್ನ ಸದಾ ಕೇಳ್ತಾ ಇರ್ಬೇಕು ಅಂತಕ್ಕಂಥದ್ದು. ಅಂದ್ರೆ ಇವೆಲ್ಲ ನಮ್ಮ ಭೌತಿಕ ಒಂದು ಪ್ರಪಂಚ ಏನಿದೆ, ಭೌತಿಕ ಜೀವನವನ್ನ ದೈವತ್ವದ ಕಡೆಗೆ ಕೊಂಡೊಯ್ಯತಕ್ಕಂತ ಒಂದು ಅಸ್ತ್ರಗಳು ಇವೆಲ್ಲಾನು. ಈಗ ಏನು ಇವತ್ತು ನಾವು ಸತ್ಸಂಗ ಮಾಡ್ತಾ ಇದೀವಿ ಇವು. ಆದ್ರಿಂದ ಅವ್ರು ಹೇಳ್ತಕ್ಕಂಥದ್ದು ಏನು ಅಂದ್ರೆ, ಕೋಟಿ ಕೆಲಸಗಳು ಇದ್ರೂ ಸಹ ನಾವು ಆ ಎಲ್ಲ ಕೆಲಸಗಳನ್ನ ಹೊರತುಪಡಿಸಿ ಇಂತಹ ಒಂದು ವೇದಾಂತವನ್ನ ನಾವು ಕೇಳ್ತಾ ಇರಬೇಕು. ಆ ವೇದಾಂತವನ್ನ ಗ್ರಹಿಸ್ಬೇಕು, ಆ ವೇದಾಂತವನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥದನ್ನ ಹೇಳ್ತಾರೆ. ಅಂದ್ರೆ ಈ 4 ಅಂಶಗಳನ್ನ ನಾವು ಇಟ್ಕೊಂಡ್ರು ಜೀವನದಲ್ಲಿ ನಾವು ಆನಂದವಾಗಿರೋದಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ. 100 ಕೆಲಸಗಳು ಇದ್ರೂ ಸಹ ನಿಮಗೆ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನವನ್ನ ಮಾಡ್ಬೇಕು ಅಂತಕ್ಕಂಥದ್ದು. 1000 ಕೆಲಸಗಳು ಇದ್ರೂ ಸಹ ನಿಮಗೆ ಹಸುವಾದಾಗ, ಹೊಟ್ಟೆ ಹಸ್ದಾಗ ಊಟವನ್ನ ಮಾಡ್ಬೇಕು ಅಂತಕ್ಕಂಥದ್ದು. ಮತ್ತು ಲಕ್ಷ ಕೆಲಸಗಳಿದ್ರೂ ಸಹ ನೀವು ಒಂದಿಷ್ಟು ದಾನವನ್ನ ಮಾಡ್ತಾ ಇರಬೇಕು ಅಂತಕ್ಕಂಥದ್ದು. ಮತ್ತು ಕೋಟಿ ಕೆಲಸಗಳು ಇದ್ರೂ ಸಹ ನಾನು ವೇದಾಂತದ ಈ ತರದ ಸತ್ಸಂಗವನ್ನ ನಾನು ಅಟೆಂಡ್ ಮಾಡಬೇಕು ಮತ್ತು ಸತ್ಸಂಗವನ್ನ ನಾನು ಕೇಳಬೇಕು ಅಂತಕ್ಕಂಥದನ್ನ ಜನಕ ಮಹಾರಾಜರು ಹೇಳ್ತಾರೆ. ಅಂದ್ರೆ ಇದು ಒಂದು ಸಂಸಾರದ ಒಂದು ಜೀವನವನ್ನ ನಾವು ಆನಂದದ ಕಡೆಗೆ ನಾವು ತೆಗೆದುಕೊಳ್ಳಬೇಕು ಹೋಗ್ಬೇಕಾದ್ರೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು. ಇನ್ನು ನಮ್ಮ ಪತ್ರಿಜಿ ಅವರು ಏನ್ ಹೇಳ್ತಾರೆ ಅಂತ ಅಂದ್ರೆ, ಈಗ ಸಂಸಾರದಲ್ಲಿ ನಿರ್ವಾಣ ಅಂತಕ್ಕಂಥದನ್ನ ಹೇಳ್ತಾರೆ. ಸಂಸಾರದಲ್ಲಿ ನಿರ್ವಾಣ ಅಂತ ಅಂದ್ರೆ ನಮ್ಮ ಸಂಸಾರದ ಮುಖ್ಯ ಪ್ರಧಾನವಾಗಿರ್ತಕ್ಕಂಥ ಗುರಿನೇ ನಿರ್ವಾಣ ಅಂತಕ್ಕಂಥದ್ದು. ಆ ನಿರ್ವಾಣ ಹೊಂದೋದಕ್ಕೆ ಪತ್ರಿಜಿ ಅವರು ಹೇಳ್ತಕ್ಕಂಥದ್ದು ತುಂಬಾ ಅದ್ಭುತವಾಗಿ ಅವರು ಧ್ಯಾನವನ್ನ ಕಟ್ಕೊಟ್ಟಿದ್ದಾರೆ, ಧ್ಯಾನ ಯೋಗವನ್ನ. ಆ ಧ್ಯಾನವನ್ನ ನಾವು ಮಾಡ್ಬೇಕು ಅಂತಕ್ಕಂಥದನ್ನ ಹೇಳಿದ್ದಾರೆ. ಕನಿಷ್ಠ ಪಕ್ಷ ಅವರು ಹೇಳ್ತಕ್ಕಂಥ ಒಂದು ಕಡೆ ಹೇಳ್ತಕ್ಕಂಥದ್ದು ಏನು 24 ಗಂಟೆಗಳ ಕಾಲ ಏನಿದೆ, 24 ಗಂಟೆಗಳನ್ನ ನಾವು 12 ಗಂಟೆ ಭೌತಿಕ ಜೀವನಕ್ಕೆ ಇಟ್ಕೊಳ್ಬೇಕು, ಇನ್ನು 12 ಗಂಟೆ ನಾವು ಯೋಗ ಜೀವನಕ್ಕೆ ಇಟ್ಕೊಳ್ಬೇಕು ಅಂತಕ್ಕಂಥದನ್ನ ಹೇಳ್ತಾರೆ. ಕೊನೆಗೆ ಅಷ್ಟು ನಮಗೆ ಸಾಧ್ಯತೆ ಆಗಿಲ್ಲ ಅನ್ನೋದಾದ್ರೂ ಕನಿಷ್ಠ ಪಕ್ಷ ಕೊನೆಗೆ ಪತ್ರಿಜಿಯವರು ಅಟ್ಲೀಸ್ಟ್ ಪ್ರತಿ ದಿನದಲ್ಲಿ 1 ಗಂಟೆ ನಾವು ಧ್ಯಾನವನ್ನ ಮಾಡಬೇಕು, 1 ಗಂಟೆ ಸ್ವಾಧ್ಯಾಯವನ್ನ ಮಾಡಬೇಕು, 1 ಗಂಟೆ ಸಜ್ಜನ ಸಾಂಗಿತ್ಯವನ್ನ ಮಾಡಬೇಕು ಅಂತಕ್ಕಂಥ ಒಂದು ಅಂಶವನ್ನು ಸಹ ಅವ್ರು ಹೇಳ್ತಾರೆ. ಅಂದ್ರೆ ಇಷ್ಟಾದ್ರೂ ನಾವು ಸಂಸಾರದಲ್ಲಿ ನಾವು ಇಟ್ಕೊಳ್ತಾ ಹೋದಾಗ, ಆ ಧ್ಯಾನವನ್ನ ನಾವು ಅಳವಡಿಸ್ಕೊಂಡಾಗ, ಆಗ ನಮಗೆ ಈ ಮೋಕ್ಷದ ಮಾರ್ಗದ ಕಡೆ ಅಥವಾ ಈ ಒಂದು ಮುಕ್ತಿಯ ಕಡೆಗೆ ನಾವು ಸಾಗೋದಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದನ್ನ ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಅಂದ್ರೆ ಈ ದೃಷ್ಟಿಯಲ್ಲಿ ಪತ್ರಿಜಿ ಅವರು ಹೇಳಿರ್ತಕ್ಕಂಥ ಒಂದು ಅಂಶನೂ ಸಹ ಧ್ಯಾನ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಯಾಕೆ ಬೇಕು ಧ್ಯಾನ ಅಂತಕ್ಕಂಥ ಸಂಸಾರದಲ್ಲಿ ಅಂತಂದ್ರೆ, ಸಂಸಾರದಲ್ಲಿ ಕಷ್ಟ ಸುಖ ಏರಿಳಿತಗಳು ಯಾವಾಗೂ ಇದ್ದೇ ಇರ್ತವೆ. ತುಂಬಾ ಸುಖವಾಗೇ ಇರ್ತೀನಿ ಅಂತ ಹೇಳಕ್ಕೂ ಆಗಲ್ಲ, ತುಂಬಾ ದುಃಖದಲ್ಲೇ ಇರ್ತೀನಿ ಅಂತಾನು ಹೇಳಕ್ ಆಗಲ್ಲ, ಅಥವಾ ನಾನು ಕಷ್ಟ ಬರೋದೇ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯತೆ ಇಲ್ಲ. ಅಂಕು ಡೊಂಕುಗಳು ಇರುತ್ತೆ. ಅಂದ್ರೆ ಸುಖ ದುಃಖಗಳು ಇರ್ತವೆ. ಆ ಸುಖ ದುಃಖಗಳನ್ನ ಸಮಾನ ಸ್ಥಿತಿಯಲ್ಲಿ ನಾನು ಸ್ವೀಕರಿಸಬೇಕಾದ್ರೆ ಮತ್ತು ಆನಂದದ ಸ್ಥಿತಿಯಲ್ಲಿ ನಾನು ಸ್ವೀಕರಿಸಬೇಕಾದ್ರೆ ಎರಡನ್ನು, ಅಂದ್ರೆ ಕಷ್ಟವನ್ನೂ ಸಹ ನಾನು ಆನಂದದಿಂದ ಸ್ವೀಕರಿಸಬೇಕು, ದುಃಖವನ್ನು ನಾನು ಆನಂದದಿಂದ ಸ್ವೀಕರಿಸಬೇಕು, ಸುಖವನ್ನು ಸಹ ನಾನು ಆನಂದದಿಂದ ಸ್ವೀಕರಿಸಬೇಕು ಮತ್ತು ಸಂತೋಷವನ್ನು ಆನಂದದಿಂದ ನಾನು ಸ್ವೀಕರಿಸಬೇಕು ಅನ್ನೋದಾದ್ರೆ ಆಗ ನನಗೆ ಈ ಧ್ಯಾನ ಅಂತಕ್ಕಂಥದ್ದು ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು. ಧ್ಯಾನ ಹೇಗೆ ಕೆಲಸ ಮಾಡುತ್ತೆ? ಧ್ಯಾನ ನಾವು ಮಾಡ್ತಾ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಅನವಶ್ಯಕವಾಗಿರ್ತಕ್ಕಂಥ ಒಂದು ಯೋಚನೆಗಳನ್ನ ತೆಗೆದುಹಾಕುತ್ತೆ, ಅಂದ್ರೆ ಸುದ್ದಿ ಮಾಡು. ಆ ಸುದ್ದಿ ಮಾಡ್ತಾ ಹೋದಾಗ ನಾವು ಸಂಪೂರ್ಣವಾಗಿ ಅದರ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ತತ್ವವನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದನ್ನ ನಾವು ಹೇಳ್ಬೋದು. ಉದಾಹರಣೆಗೆ ನಾನು ಹೇಳೋದಾದ್ರೆ, ಈಗ ನನಗೆ 100 ಚಿಂತನೆಗಳಿದೆ ಅಂತ ಇಟ್ಕೊಳ್ಳೋಣ. 100 ಆಲೋಚನೆಯನ್ನು ಮಾಡ್ತಾ ಇದ್ದೀನಿ. ಒಂದ್ ಕಡೆ ನಮ್ಮ ಮನೆ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ, ಒಂದ್ ಕಡೆ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ, ಒಂದ್ ಕಡೆ ಸಮಾಜದ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ, ಇನ್ನೊಂದ್ ಕಡೆ ಮತ್ತೊಂದು ಫ್ರೆಂಡ್ಸ್ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಈ ಎಲ್ಲ ನಾನಾ ತರದ ಆಲೋಚನೆಗಳು ಇದಾವೆ. ಕೆಲವೊಂದು ಕೆಲ್ಸಕ್ಕೆ ಬರ್ತಕ್ಕಂಥ ಆಲೋಚನೆಗಳಿದಾವೆ, ಕೆಲವೊಂದು ಕೆಲಸಕ್ಕೆ ಬಾರದೇ ಇರತಕ್ಕಂಥ ಆಲೋಚನೆಗಳು ಸಹ ಇರ್ತವೆ. ಈ ಎಲ್ಲಾ ಆಲೋಚನೆಗಳು ಸೇರಿ ಒಂದು 100ರಷ್ಟು ಆಲೋಚನೆಗಳು ನನ್ನ ತಲೆಯಲ್ಲಿದಾವೆ ಅಂತ ಅಂದ್ರೆ, ನಾನ್ ಧ್ಯಾನ ಮಾಡ್ತಾ ಮಾಡ್ತಾ ಅಭ್ಯಾಸ ಮಾಡ್ತಾ ಮಾಡ್ತಾ ಹೋದಾಗ ಅದು 80% ಬರುತ್ತೆ. ಈಗ 100% ಇದೆ ನನ್ನಲ್ಲಿ ಆಲೋಚನೆಗಳು. ಆ ಆಲೋಚನೆಗಳು ಈಗ 80% ಬರುತ್ತೆ. 80% ಬಂದಾಗ ಅದು ನೆಕ್ಸ್ಟ್ ನಾನು ಅಭ್ಯಾಸ ಮಾಡ್ತಾ ಮಾಡ್ತಾ ಹೋದಾಗ 50% ಬರುತ್ತೆ. ನೆಕ್ಸ್ಟ್ ಅದೇ ರೀತಿಯಲ್ಲಿ ನಾನು ಧ್ಯಾನ ಮಾಡ್ತಾ ಹೋದಾಗ 30% ಬರುತ್ತೆ. ಅದೇ ರೀತಿಯಲ್ಲಿ ಇನ್ನಷ್ಟು ಮುಂದುವರಿಸಿದಾಗ ಒಂದು 20% ಬರುತ್ತೆ. ತದನಂತರ 10% ಬರುತ್ತೆ. ತದನಂತರ 5% ಬರುತ್ತೆ. ತದನಂತರ 1% ಬರುತ್ತೆ. ತದನಂತರ
ಒಂದೇ ಒಂದು ಅಂಶಕ್ಕೆ ನಾವು ಸ್ಟಿಕನ್ ಆಗ್ತೀವಿ. ಅಂದ್ರೆ ಏಕಾಗ್ರತೆ ನಮ್ಗೆ ಅಲ್ಲಿಗೆ ಹೋಗುತ್ತೆ. ಒಂದೇ ಒಂದು ಅಂಶದಲ್ಲಿ ನಾವು ತಲ್ಲೀನರಾಗಿರ್ತೀವಿ. ತದನಂತರದಲ್ಲಿ ಆ ಒಂದು ಆಲೋಚನೆಯಿಂದ ನಾವು ಶೂನ್ಯ ಮಾಡ್ತೀವಿ ಆ ಒಂದು ಆಲೋಚನೆಯನ್ನು ಸಹ. ಅಂದ್ರೆ ಈಗ 100 ಆಲೋಚನೆ ಇದೆ, 80 ಆಲೋಚನೆಗಳು ಬಂದ್ವಿ, 80ರಿಂದ 50 ಆಲೋಚನೆಗಳು ಬಂದ್ವಿ, 50ರಿಂದ 30ಕ್ಕೆ ಬಂದ್ವಿ, 30ರಿಂದ 20ಕ್ಕೆ ಬಂದ್ವಿ, 20ರಿಂದ 10ಕ್ಕೆ ಬಂದ್ವಿ, 10ರಿಂದ 5ಕ್ಕೆ ಬಂದ್ವಿ, 5ರಿಂದ 2ಕ್ಕೆ ಬಂದ್ವಿ, 2ರಿಂದ ಈಗ 1ಕ್ಕೆ ಬಂದಿದ್ದೀವಿ, 1ರಿಂದ ಶೂನ್ಯ ಆಗ್ತೀವಿ. ಇದು ಮನಸ್ಸನ್ನ ಶೂನ್ಯ ಮಾಡ್ತಕ್ಕಂಥದ್ದು ಅಂತ. ಅಂದ್ರೆ ನಮ್ಮ ಆಲೋಚನೆಗಳನ್ನ ಶೂನ್ಯದ ಸ್ಥಿತಿಗೆ ನಾವು ತೆಗೆದುಕೊಂಡು ಹೋಗ್ತೀವಿ. ಆಗ ಏನಾಗುತ್ತೆ, ಶೂನ್ಯದ ಸ್ಥಿತಿಗೆ ಹೋದಾಗ ನಮ್ಮಲ್ಲಿ ವಿಶ್ವಶಕ್ತಿ ಏನು ಅಂತ ಕರಿತೀವಿ. ಆ ವಿಶ್ವಶಕ್ತಿ ನಮ್ಮ ದೇಹದಲ್ಲಿ ಒಂದು ಪ್ರವೇಶವನ್ನ ಮಾಡಿ ನಮಗೊಂದು ಎನರ್ಜಿಯನ್ನ ಕೊಡುತ್ತೆ. ಆ ಎನರ್ಜಿಯಿಂದ ಬರ್ತಕ್ಕಂಥ ಒಂದು ಆಲೋಚನೆಗಳಿರ್ಬೋದು, ಅಲ್ಲಿ ಬರ್ತಕ್ಕಂಥ ಒಂದು ಮಾತುಗಳಿರ್ಬೋದು, ಆ ಒಂದು ಶಕ್ತಿಯನ್ನ ನಾವು ಪಡ್ಕೊಳ್ತಾ ನಾವು ಹೋದಾಗ ಅನವಶ್ಯಕವಾಗಿರ್ತಕ್ಕಂಥವೆಲ್ಲ ಹೋಗ್ತವೆ. ಅವಶ್ಯಕತೆ ಇರತಕ್ಕಂಥದ್ದನ್ನ ಮಾತ್ರ ನಾವು ಮಾತಾಡ್ತೀವಿ ಅಂತಕ್ಕಂಥದ್ದು. ಉದಾಹರಣೆಗೆ ಈಗ ಏನೀಗ ಅವತಾರ ಮೆಹ್ರಾ ಬಾಬು ಏನಿದ್ದಾರೆ, ಅವರು ಸುಮಾರು 40 ವರ್ಷಗಳ ಕಾಲ ಮೌನವಾಗಿದ್ರು ಅಂತ. ಅಂದ್ರೆ ಅವರು ಮೌನದ ಒಂದು ಸಂದೇಶವನ್ನೇ ಈ ಜಗತ್ತಿಗೆ ಸಾರೋದಕ್ಕೆ ಬಂದಿದ್ರು, ಅದಕ್ಕೆ ಮೌನವಾಗಿದ್ರು ಅಂತಕ್ಕಂಥದ್ದು. ರಮಣ ಮಹರ್ಷಿಗಳನ್ನ ನೀವು ತೆಗೆದುಕೊಂಡಾಗ ಅವರು ಮೌನವಾಗಿದ್ರು, ಆದ್ರೆ ಅಗತ್ಯತೆ ಇದ್ದಾಗ ಮಾತಾಡ್ತಾ ಇದ್ರು ಅಂತಕ್ಕಂಥದ್ದು. ಅದೇ ರೀತಿಯಲ್ಲಿ ನಾವು ಗಮನಿಸಿದಾಗ ಈ ಧ್ಯಾನ ಮಾಡ್ತಾ ಮಾಡ್ತಾ ಹೋದಾಗ ನಮಗೆ ಅನವಶ್ಯಕವಾಗಿರ್ತಕ್ಕಂಥ ಚಿಂತನೆಗಳೇನಿದೆ, ಅನವಶ್ಯಕವಾಗಿರ್ತಕ್ಕಂಥ ಮಾತುಗಳೇನಿದೆ, ಅನವಶ್ಯಕವಾಗಿರ್ತಕ್ಕಂಥ ಏನು ಊಟ ತಿಂಡಿಗಳನ್ನು ನಾವು ತಿಂತಾ ಇದ್ದೀವಿ, ಇವು ಎಲ್ಲನೂ ಸಹ ಬದಿಗೊತ್ತಿ ಇಡುತ್ತೆ ಈ ಧ್ಯಾನ ಅಂತಕ್ಕಂಥದ್ದು. ಆಗ ನಮಗೆ ಈ ಧ್ಯಾನವನ್ನ ಮಾಡಿದಾಗ ಈ ಎಲ್ಲ ಈಗ ನಾವು ಉತ್ತಮವಾಗಿರ್ತಕ್ಕಂಥ ಆಹಾರವನ್ನು ಮಾತ್ರ ನಾವು ತಿಂತಕ್ಕಂಥ ಅಥವಾ ಸೇವನೆ ಮಾಡ್ತಕ್ಕಂಥ ಒಂದು ಅಂಶಕ್ಕೆ ನಾವು ಬರ್ತೀವಿ. ಅನಗತ್ಯವಾಗಿ ಹೆಚ್ಚಿಗೆ ತಿನ್ನಕ್ಕೂ ಹೋಗಲ್ಲ, ಅನಗತ್ಯವಾಗಿ ಕಡಿಮೆನೂ ತಿನ್ನಲ್ಲ. ಅದನ್ನೇ ಮಧ್ಯಮ ಸ್ಥಿತಿ, ಅದನ್ನೇ ಸಂಸಾರದಲ್ಲಿ ನಿರ್ವಹಣೆ ಅಂತಕ್ಕಂಥದ್ದು. ಹೆಚ್ಚಿಗೆ ತಿನ್ನಲೂಬಾರ್ದು, ಕಡಿಮೆನೂ ತಿನ್ನಬಾರ್ದು, ಮಧ್ಯದ ಒಂದು ರೀತಿಯಲ್ಲಿ ತಿಂತಕ್ಕಂಥದ್ದು ಏನಿದೆ ಅದನ್ನ ನಾವು ಸಂಸಾರದಲ್ಲಿ ನಿರ್ವಹಣೆಗೆ ಮಧ್ಯಮ ಮಾರ್ಗ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಆಲೋಚನೆನೂ ಅಷ್ಟೇ, ಅತಿಯಾಗಿ ಆಲೋಚನೆ ಮಾಡಬಾರ್ದು, ಅಥವಾ ಕಡಿಮೆ ಆಲೋಚನೆನೂ ಮಾಡಬಾರ್ದು. ಮಧ್ಯಮ ಅಂದ್ರೆ ನಮಗೆ ಅಗತ್ಯತೆ ಇರತಕ್ಕಂಥ ಒಂದು ರೀತಿಯಲ್ಲಿ ಏನಿದೆಯೋ ಅಷ್ಟನ್ನ ಮಾತ್ರ ನಾವು ಆಲೋಚನೆ ಮಾಡಬೇಕು ಅಂತಕ್ಕಂಥದ್ದು ಏನಿದೆ, ಅದು ಆ ರೀತಿಯಲ್ಲಿ ಇರ್ತಕ್ಕಂಥದ್ದನ್ನ ಸಂಸಾರದಲ್ಲಿ ನಿರ್ವಹಣೆ ಅಥವಾ ಮಧ್ಯಮ ಮಾರ್ಗ ಅಂತ ಕರಿತೀವಿ. ಅಂದ್ರೆ ಏನೀಗ ಮಾತೇನಿದೆ, ಮಾತಾಡ್ತಕ್ಕಂಥದ್ದನ್ನ ಸರಿಯಾದದ್ದನ್ನ ಅಂದ್ರೆ ಎಷ್ಟು ಬೇಕೋ ಅಷ್ಟು ಮಾತಾಡ್ತಕ್ಕಂಥದನ್ನ ಮಧ್ಯಮ ಮಾರ್ಗ ಅಂತ ಕರಿತೀವಿ. ಎಷ್ಟು ಬೇಕೋ ಅಷ್ಟು ಆಲೋಚನೆ ಮಾಡ್ತಕ್ಕಂಥದನ್ನ ಮಧ್ಯಮ ಮಾರ್ಗ ಅಂತ ಕರಿತೀವಿ. ಇನ್ನು ನಾವು ಕರ್ಮ ಏನ್ ಮಾಡ್ತೀವಿ, ಕೆಲವರಿಗೆ ಹೆಚ್ಚಿಗೆ ಕೆಲಸ ಮಾಡ್ತಾರೆ, ಕಡಿಮೆ ಕೆಲಸ ಮಾಡ್ತಾರೆ. ಅಂದ್ರೆ ಹೆಚ್ಚಿಗೆ ಕೆಲಸ ಮಾಡೋದು ಬೇಡ, ಕಡಿಮೆ ಕೆಲಸ ಮಾಡೋದು ಬೇಡ, ಬ್ಯಾಲೆನ್ಸ್ ಅಲ್ಲಿ ಕೆಲಸ ಮಾಡತಕ್ಕಂಥದ್ದು ಅದು ಮಧ್ಯಮ ಮಾರ್ಗ, ಅದು ಸಂಸಾರದಲ್ಲಿ ನಿರ್ವಾಣ ಅಂತಕ್ಕಂಥ. ಸಂಸಾರದಲ್ಲಿ ನಿರ್ವಾಣ ಅಥವಾ ಸಂಸಾರದಲ್ಲಿ ನಾವು ಧ್ಯಾನವನ್ನ ಅಳವಡಿಸ್ಕೊಂಡಿದೀವಿ ಅಂತ ಅಂದ್ರೆ ನಮ್ಮ ಸಂಸಾರದಲ್ಲಿ ಇರ್ತಕ್ಕಂಥ ಒಂದು ಏನು ಜನಕ ಮಹಾರಾಜ ಏನ್ ಹೇಳಿದ್ರು, ಆ ಒಂದು ಈಗ ಸ್ನಾನ ಮತ್ತು ಊಟ ಆರೋಗ್ಯಕ್ಕೆ ಬೇಕಾಗತ್ತೆ, ದಾನ ಅಂತಕ್ಕಂಥದ್ದು ನಾವು ಮಾಡಿರ್ತಕ್ಕಂಥ ನಮ್ಮ ಕರ್ಮ ಉತ್ತಮವಾಗೋದಕ್ಕೆ ಬೇಕಾಗತ್ತೆ, ಮತ್ತು ವೇದಾಂತ ಅಂತಕ್ಕಂಥದನ್ನ ನಾವು ಕೇಳಬೇಕಾಗತ್ತೆ. ನಮ್ಮ ಒಂದು ಜ್ಞಾನಾಗ್ನಿಯನ್ನ ಹೆಚ್ಚಿಸ್ಕೊಂಡು ನಮ್ಮ ಕರ್ಮಗಳನ್ನ ಭಗ್ನ ಮಾಡ್ಬೇಕಾದ್ರೆ ಬೇಕಾಗತ್ತೆ. ಈ 4 ಹೇಗೆ ಬೇಕೋ ಅದೇ ರೀತಿಯಲ್ಲಿ ನಾವು ಸಂಸಾರದಲ್ಲಿ ನಿರ್ವಾಣ ಅಂತಕ್ಕಂಥ ಪತ್ರಿಜಿ ಹೇಳ್ತಕ್ಕಂಥದ್ದು, ನೀವು ಜಾಸ್ತಿನೂ ತಿನ್ನಕ್ ಹೋಗ್ಬಾರ್ದು, ಕಡಿಮೆನೂ ತಿನ್ಬಾರ್ದು, ಮಧ್ಯಮ ಹಂತದಲ್ಲಿ ನಾವು ತಿಂತಕ್ಕಂಥದ್ದು ಏನಿದೆ ಅದು ಮಧ್ಯಮ ಮಾರ್ಗಕ್ಕೆ ಸೇರ್ತಕ್ಕಂಥದ್ದು. ಮತ್ತೆ ಅತಿ ಹೆಚ್ಚಿನ ಆಲೋಚನೆನೂ ಮಾಡಬಾರ್ದು, ಕಡಿಮೆನೂ ಆಲೋಚನೆ ಮಾಡಬಾರ್ದು, ಮಧ್ಯಮ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ಆಲೋಚನೆಯನ್ನು ಮಾಡಬೇಕು, ಅಗತ್ಯತೆ ಇರುವಷ್ಟು. ಅಂದ್ರೆ ನಾವು ಈ ಆಲೋಚನೆಯಲ್ಲಿ ಏನಿದೆ ಅಂತ ಅಂದ್ರೆ, ಈಗ ಒಂದು ದಿವಸಕ್ಕೆ 60,000 ಆಲೋಚನೆಗಳು ಬರ್ತವೆ ಅಂತ ಹೇಳ್ತೀವಿ. ಆದಷ್ಟು ನಾವು ಒಂದು ಸರ್ವೆ ಪ್ರಕಾರ ಏನ್ ಹೇಳುತ್ತೆ ಅಂದ್ರೆ, ಮನುಷ್ಯ ಏನಿದಾನೆ ಇವತ್ತು 40% ಆಲೋಚನೆಗಳನ್ನ ಹಿಂದಿನದು ಮಾತಾಡ್ತೀವಿ ಅಂತ, ಅಂದ್ರೆ ನಡೆದೋಗಿರ್ತಕ್ಕಂಥ ಗತಕಾಲದ ವೈಭವಗಳನ್ನ ನಾವು ಹೇಳ್ತಾ ಇರ್ತೀವಿ ಅಂತಕ್ಕಂಥದ್ದನ್ನ. ಇನ್ನ 40% ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ. ಅದಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಅಂದ್ರೆ ನಮಗೆ ಭಯ ಇರುತ್ತೆ, ಮತ್ತೆ ಆ ಫ್ಯೂಚರ್ ಬಗ್ಗೆ ಆಲೋಚನೆಯನ್ನ ಮಾಡ್ತಾ ಇರ್ತೀವಿ ಅಂತ. ನಾವೀಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಾವು ಏನು ಜೀವನ ಮಾಡ್ತಿದ್ವಿ ಅದಕ್ಕೆ ನಾವು ಯೋಚನೆ ಮಾಡ್ತಾ ಇರೋದು ಕೇವಲ 20% ಅಂತ. ಅಂದ್ರೆ 20% ಯೋಚನೆ ಮಾಡಿರೋದಕ್ಕೆ ನಾವು ಈ ಮಟ್ಟಕ್ಕೆ ಬೆಳೆದಿದೀವಿ ಅಂತ. ಇನ್ನು 10% ಅನ್ನ ನೀವು ಇದನ್ನ ಕಡಿಮೆ ಮಾಡ್ಕೊಳ್ಳಿ. ಓವರ್ ಆಗು ಆಲೋಚನೆ ಮಾಡೋದು ಬೇಡ, ಕಡಿಮೆನೂ ಆಲೋಚನೆ ಮಾಡೋದು ಬೇಡ. ಅಂದ್ರೆ ಗತಕಾಲದ ಒಂದು ಆಲೋಚನೆಗಳನ್ನ ನಾವು ಜಾಸ್ತಿ ಮಾಡ್ತಾ ಇದೀವಿ 40%, ಅದನ್ನ 10% ಕಡಿಮೆ ಮಾಡಿ. ಮುಂದಿನ ಭವಿಷ್ಯದ ಆಲೋಚನೆಗಳನ್ನ
ನಾವು 40% ಮಾಡ್ತೀವಿ, ಅದ್ರಲ್ಲಿ 10% ಕಡಿಮೆ ಮಾಡಿ. ಆಗ 10% ಅದರದ್ದು, 10% ಇದು ಆದ್ರೆ ಆಗ 40% ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ, ವರ್ತಮಾನ ಕಾಲದಲ್ಲಿ ನಾವು ಯೋಚನೆ ಮಾಡದೇ ಆದ್ರೆ ನಾವು ಇನ್ನೂ ಅದ್ಭುತವಾಗಿ ಬೆಳೆಯೋದಕ್ಕೆ ಅವಕಾಶ ಇದೆ ಅಂತಕ್ಕಂಥ ಒಂದು ಅಂಶವನ್ನು ನಾವು ಅರ್ಥೈಸ್ಕೊಳ್ಳುವುದು ಈ ಮಧ್ಯಮ ಮಾರ್ಗದಲ್ಲಿ. ಆ ಮಧ್ಯಮ ಮಾರ್ಗದಲ್ಲಿ ನಾವು ಕರ್ಮಗಳನ್ನು ಅಷ್ಟೇನೆ. ಈಗ ನಾವು ಅನೇಕ ಕರ್ಮಗಳನ್ನ ಮಾಡ್ತಾ ಇರ್ತೀವಿ, ಕಾರ್ಯಗಳನ್ನ ಮಾಡ್ತಾ ಇರ್ತೀವಿ. ಅತಿ ಹೆಚ್ಚಾಗಿ ನಾನೇನೋ ಮಾಡ್ಬೇಕು ಅಂತಕ್ಕಂಥದನ್ನ ನನಗೆ ತುಂಬಾ ಶ್ರಮ ವಹಿಸಿ ನನ್ನ ಒಂದು ಆರೋಗ್ಯವನ್ನ ಹಾಳು ಮಾಡ್ಕೊಂಡು ನಾನು ಕೆಲಸ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇರೋದಿಲ್ಲ. ಅಥವಾ ನನ್ನ ಸಂಸಾರವನ್ನ ಹಾಳು ಮಾಡ್ಕೊಂಡು ನಾನು ಅಗತ್ಯತೆ ಮಾಡ್ತಕ್ಕಂಥ ಒಂದು ಕೆಲಸನೂ ಸಹ ಅಗತ್ಯತೆ ಇರುವುದಿಲ್ಲ. ಅಂದ್ರೆ ಎಲ್ಲನೂ ಚೆನ್ನಾಗಿರ್ಬೇಕು, ಸಂಸಾರನೂ ಚೆನ್ನಾಗಿರ್ಬೇಕು, ನನ್ನ ಆರೋಗ್ಯನೂ ಚೆನ್ನಾಗಿರ್ಬೇಕು, ಕರ್ಮನು, ಕೆಲಸನು, ಕಾರ್ಯಗಳನ್ನು ಸಹ ನಾನು ಮಾಡ್ತಾ ಇರಬೇಕು. ಆಗ ಅತಿ ಹೆಚ್ಚಿನ ಕೆಲಸನೂ ಬೇಡ, ಕಡಿಮೆ ಕೆಲಸನೂ ಬೇಡ, ಮಧ್ಯಮ ಮಾರ್ಗದಲ್ಲಿ ನನಗೆ ಅವಶ್ಯಕತೆ ಇರುವಷ್ಟು ಕೆಲಸವನ್ನ ನಾನು ಮಾಡ್ಲೇಬೇಕಾಗತ್ತೆ. ಅಷ್ಟನ್ನ ನಾನು ಮಾಡ್ಕೊಳ್ತಾ ಹೋಗ್ತಕ್ಕಂಥದ್ದು ಏನಿದೆ, ಈ ಮಾತೇನಿದೆ, ಆಲೋಚನೆ ಏನಿದೆ, ಮತ್ತೆ ಕರ್ಮ ಏನಿದೆ, ಈ ಮೂರನ್ನ ನಾವು ಹತೋಟಿಯಲ್ಲಿ ಇಟ್ಕೊಂಡಿದ್ದೆ ಆದ್ರೆ ಈ ಒಂದು ಸಂಸಾರ ಯೋಗ ಏನಿದೆ, ಈ ಸಂಸಾರದಲ್ಲಿ ಧ್ಯಾನ ಅಂತಕ್ಕಂಥದ್ದು ಏನಿದೆ, ನಾವು ಪರಿಪೂರ್ಣವಾಗಿ ಅಚೀವ್ ಮಾಡೋದಕ್ಕೆ ಸಾಧ್ಯತೆ ಆಗತ್ತೆ. ಇದನ್ನ ನಾವು ಮಾಡ್ಬೇಕು ಅಂದ್ರೆ ನಮ್ಗೆ ಧ್ಯಾನ ಅಂತಕ್ಕಂಥದ್ದು ನಾವು ಅಳವಡಿಸ್ಕೊಳ್ಬೇಕಾಗತ್ತೆ. ಸಂಸಾರದಲ್ಲಿ ಧ್ಯಾನನೇ ಇಲ್ಲ ಅಂದ್ರೆ ಇದನ್ನ ನಾವು ಒಂದು ಬ್ಯಾಲೆನ್ಸ್ ಅಲ್ಲಿ ಇರೋದಕ್ಕೆ ಅಥವಾ ಒಂದು ಸಮತೋಲನವನ್ನ ಮಾಡೋದಕ್ಕೆ ನಮ್ಮಿಂದ ಸಾಧ್ಯತೆ ಆಗೋದಿಲ್ಲ ಅಂತಕ್ಕಂಥ ಒಂದು ಅಂಶವನ್ನ ನಾವು ಅರ್ಥೈಸ್ಕೊಂಡು ಸಂಸಾರದಲ್ಲಿ ನಾವು ಧ್ಯಾನವನ್ನ ಇಟ್ಕೊಳ್ಬೇಕಾಗತ್ತೆ. ಈ ಧ್ಯಾನ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ. ಇದಕ್ಕೆ ಇನ್ನೊಂದು ನಿಮಗೆ ಆರೋಗ್ಯಕ್ಕೆ ನಾನು ಉದಾಹರಣೆಯನ್ನ ಕೊಡೋದೇ ಆದ್ರೆ, ನೋಡಿ ನಮ್ಮ ದೇಹದಲ್ಲಿ ಈಗ ಸೈನ್ಸ್ ಅನ್ನ ನಾವು ತೆಗೆದುಕೊಂಡಾಗ ಅಥವಾ ಮೆಡಿಕಲ್ ಸೈನ್ಸ್ ಇರ್ಬೋದು, ವಿಜ್ಞಾನ ಏನ್ ಹೇಳುತ್ತೆ ಅಂತ ಅಂದ್ರೆ 120 ಟ್ರಿಲಿಯನ್ ಸೆಲ್ಸ್ ಅಥವಾ 130 ಟ್ರಿಲಿಯನ್ ಸೆಲ್ಸ್ ಏನಿದೆ, ಆ ಸೆಲ್ಲುಗಳಿಂದ ಈ ಒಂದು ಬಾಡಿ ಆಗಿದೆ ಅಂತಕ್ಕಂಥದನ್ನ ಹೇಳ್ತಾರೆ. ಅಂದ್ರೆ ಈ ಒಂದು ದೇಹ ನಿಂತಿರದೆ ಒಂದು ಶೆಲ್ಲುಗಳ ಮೇಲೆ, ಒಂದು ಜೀವಕೋಶಗಳ ಮೇಲೆ. ಜೀವಕೋಶಗಳು ಇಲ್ಲ ಅಂದ್ರೆ ಈ ದೇಹ ಇರೋದಿಲ್ಲ ಅಂತಕ್ಕಂಥದ್ದು ಸೈನ್ಸ್ ಹೇಳೋದು. ಈ ಜೀವಕೋಶಗಳು ಹೇಗಿರ್ತವೆ ಅಂತ ನಾವು ಗಮನಿಸೋದೇ ಆದ್ರೆ, ಈ ಜೀವಕೋಶಗಳು ಯಾವಾಗನೂ ಡ್ಯಾನ್ಸಿಂಗ್ ಅಂಡ್ ಸಿಂಗಿಂಗ್ ಅಲ್ಲಿ ಇರ್ತವೆ ಅಂತ, ಆನಂದವಾಗಿರ್ತವೆ ಅಂತಕ್ಕಂಥ. ಇರ್ತಕ್ಕಂಥ ಒಂದು ಅಂಶದಲ್ಲಿ ನಾವೇನಾದ್ರೂ ಈಗ ಕೋಪ ಮಾಡ್ಕೊಳ್ತೀವಿ, ಅಥವಾ ಇನ್ನೊಬ್ಬರನ್ನ ಬ್ಲೇಮ್ ಮಾಡ್ತೀವಿ, ಅಥವಾ ಏನೋ ಒಂದಿಷ್ಟು ಅಸೂಯೆ ಪಡ್ಕೊಳ್ತೀವಿ. ಆಗ ಈ ಒಂದು ಅಸೂಯೆ ಏನಿದೆ, ನಮ್ಮ ಕೋಪ ಏನಿದೆ, ನಮ್ಮ ದ್ವೇಷ ಏನಿದೆ, ಈ ಶೆಲ್ಲುಗಳ ಮೇಲೆ ಪ್ರಭಾವ ಬೀರುತ್ತೆ ಅಂತಕ್ಕಂಥದ್ದು. ಆಗ ಶೆಲ್ಲುಗಳು ಏನಾಗುತ್ತೆ, ಸಿಂಗಿಂಗ್ ಅಂಡ್ ಡ್ಯಾನ್ಸಿಂಗ್ ಆನಂದವಾಗಿರ್ತಕ್ಕಂಥ ಶೆಲ್ಸ್ ಎಲ್ಲ ಗೊಂದಲಕ್ಕೆ ಈಡಾಗ್ತಾವಂತೆ. ಗೊಂದಲಕ್ಕೆ ಈಡಾಗಿ ಏನಾಗುತ್ತೆ, ತನ್ನ ಶೆಲ್ಲನ್ನ ಇನ್ನೊಂದು ಶೆಲ್ಲು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡುತ್ತಂತೆ. ಆಗ ಆಟೋ ಇಮ್ಯುನೋ ಡಿಸೀಸಸ್ ಸ್ಟಾರ್ಟ್ ಆಗುತ್ತೆ ಅಂತ. ಅದು ಸ್ಟಾರ್ಟ್ ಆಯ್ತು ಅಂದ್ರೆ ಆಗ ನಮಗೆ ವೈರಸ್, ಬ್ಯಾಕ್ಟೀರಿಯಾಗಳು ಅತಿ ಹೆಚ್ಚಾಗಿ ನಮ್ಮ ದೇಹಕ್ಕೆ ಅಟ್ಯಾಕ್ ಆಗೋದಕ್ಕೆ ಸಾಧ್ಯತೆ ಇದೆ. ಆಗ ಕಾಯಿಲೆಗಳು ಬರೋದಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ಹಾಗಾದ್ರೆ ನಾವು ಆರೋಗ್ಯವಾಗಿರ್ಬೇಕಾದ್ರೆ, ಯಾಕಂದ್ರೆ ಆರೋಗ್ಯವಾಗಿದ್ದಾಗನೇ ಇವೆಲ್ಲನೂ ನಾವು ಅಚೀವ್ ಮಾಡೋದಕ್ಕೆ ಸಾಧ್ಯತೆ ಇರೋದು. ಆರೋಗ್ಯವಾಗಿರ್ಬೇಕಾದ್ರೆ ಏನ್ ಬೇಕು ಅಂತಂದ್ರೆ ಹೆಲ್ತಿ ಮೈಂಡ್ ಬೇಕು ಅಂತಕ್ಕಂಥದ್ದು ಇಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಹೆಲ್ತಿ ಮೈಂಡ್ ಅಂದ್ರೆ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಮನಸ್ಸು, ಪರಿಶುದ್ಧವಾಗಿರ್ತಕ್ಕಂಥ ಒಂದು ಮನಸ್ಸು, ಶುದ್ಧವಾಗಿರ್ತಕ್ಕಂಥ ಒಂದು ಮನಸ್ಸು ನಮಗ್ ಬೇಕು ಅಂತ. ಆ ಪರಿಶುದ್ಧವಾದ ಮನಸ್ಸನ್ನ ನಾವು ಗಳಿಸ್ಬೇಕು ಅನ್ನೋದಾದ್ರೆ 2 ಅಂಶಗಳು ಇಲ್ಲಿ ಮುಖ್ಯವಾಗಿರ್ತವೆ ಅಂತಕ್ಕಂಥ. ಒಂದು ಧ್ಯಾನ ಮಾಡಿದಾಗ ನಾವು ಪರಿಶುದ್ಧ ಮನಸ್ಸನ್ನ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ಇನ್ನೊಂದು ಕಂಪ್ಯಾಷನ್ ಅಂತಕ್ಕಂಥದ್ದು, ಅಂದ್ರೆ ನಮಗೆ ಸಹಾನುಭೂತಿ ಅಥವಾ ಕರುಣೆ ಅಥವಾ ಎಂಪತಿ ಅಂತ ಕರಿತೀವಿ. ಅದು ನಮ್ಮ ಎಲ್ಲಾ ಜೀವಿಗಳಲ್ಲೂ, ಎಲ್ಲಾ ಮನುಷ್ಯರಲ್ಲೂ ಸಹ ನಮಗೆ ಆ ಕರುಣೆ, ಆ ಸಹಾನುಭೂತಿ, ಆ ಒಂದು ಎಂಪತಿ ನಮಗಿತ್ತು ಅಂತ ಅಂದ್ರೆ ಆಗ ಈ ಶೆಲ್ಲುಗಳು ಹ್ಯಾಪಿಯಿಂದ ಇರ್ತವೆ. ಆಗ ನಮ್ಮ ಆರೋಗ್ಯನೂ ಸಹ ಹ್ಯಾಪಿಯಿಂದ ಇರುತ್ತೆ ಅಂತಕ್ಕಂಥದನ್ನ ಇದು ಸೈನ್ಸ್ ಅಲ್ಲಿ ಹೇಳ್ತಕ್ಕಂಥದ್ದು. ಅಂದ್ರೆ ಈ ದೃಷ್ಟಿಯಿಂದನೂ ಸಹ ನಮಗೆ ಧ್ಯಾನ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ. ಆ ದೃಷ್ಟಿಯಿಂದ ನಾವು ಸಂಸಾರದಲ್ಲಿ ಇರತಕ್ಕಂಥ ಒಂದು 24 ಗಂಟೆಗಳೇನಿದೆ, ಆ 24 ಗಂಟೆಗಳಲ್ಲಿ ಪತ್ರಿಜಿ ಹೇಳ್ತಕ್ಕಂಥ ಒಂದು ರೀತಿಯಲ್ಲಿ ಬೆಳಿಗ್ಗೆ 1 ಗಂಟೆ, ಸಾಯಂಕಾಲ 1 ಗಂಟೆ ಅವಕಾಶ ಸಿಕ್ಕಿದ್ರೆ ಮಧ್ಯಾಹ್ನ 1 ಗಂಟೆ ಧ್ಯಾನ ಮಾಡೋದ್ರಲ್ಲಿ ತಪ್ಪಿಲ್ಲ. ಆ ಧ್ಯಾನ ಮಾಡೋದ್ರಿಂದ ಇಷ್ಟೆಲ್ಲ ಒಂದು ವೈಭವಗಳು ನಮಗೆ ಸಿಗ್ತವೆ. ಸಂಸಾರದ ಒಂದು ಯೋಗದಲ್ಲಿ ನಾವು ಆನಂದವಾಗಿ ಜೀವನ ಮಾಡೋದಕ್ಕೆ ಸಾಧ್ಯತೆ ಇದೆ ಅಂತ. ಅದಕ್ಕೆ ಆಧ್ಯಾತ್ಮದಲ್ಲಿ ಸಚ್ಚಿದಾನಂದ ಅಂತ ಕರಿತೀವಿ. ಸಚ್ಚಿದಾನಂದ ಅಂತ ಯಾಕೆ ಕರಿತೀವಿ? ಆನಂದನೇ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು. ದೇವ್ರು ಇದನ್ನೆಲ್ಲ ಸೃಷ್ಟಿ ಮಾಡಿರ್ತಕ್ಕಂಥದ್ದು ನೋಡಿ. ಜಗತ್ತಿಗೆ ನಮ್ಮನ್ನ ಬಿಟ್ಟಿರೋದು ದೇವ್ರು ಹೆಂಗ್ ಮಾಡಿದಾನೆ ಅಂದ್ರೆ, ಈ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಪಂಚವನ್ನ ಸೃಷ್ಟಿ ಮಾಡಿದಾನೆ. ಆ ಸೃಷ್ಟಿ ಮಾಡಿ ನನಗೆ ಏನೇನ್ ಬೇಕೋ, ಒಬ್ಬ ಮನುಷ್ಯನಿಗೆ ಏನೇನ್ ಬೇಕೋ ಅದು ಎಲ್ಲವನ್ನು ಸೃಷ್ಟಿ ಮಾಡಿ
ನೋಡಪ್ಪ, ನಾನ್ ನಿನ್ನನ್ನ ಕಳಿಸ್ತಾ ಇದ್ದೀನಿ, ಈ ಸೃಷ್ಟಿನ ನಿನಗೋಸ್ಕರ ಮಾಡಿದ್ದೀನಿ, ನಿನ್ನ ಸದಾ ಆನಂದವಾಗಿ ಈ ಜೀವನವನ್ನ ಅನುಭವಿಸುವಂತ ಅವನು ಕಳಿಸಿರ್ತಕ್ಕಂಥದ್ದು. ಆದ್ರೆ ಒಂದೇ ಒಂದು ಕಂಡೀಷನ್ ಹಾಕಿದಾನೆ. ಅಂದ್ರೆ ನಾನು ಈ ಸೃಷ್ಟಿ ಮಾಡಿರೋದಕ್ಕೆ ಒಂದು ಕ್ರಮ ಇದೆ. ಆ ಕ್ರಮ ಇರೋದ್ರಲ್ಲಿ ನೀನೇನಾದ್ರೂ ಸೃಷ್ಟಿ ಮಾಡೋದಾದ್ರೆ ಆ ಕ್ರಮದಲ್ಲೇ ನೀನು ಸೃಷ್ಟಿ ಮಾಡು. ಇಲ್ಲ ಆ ಕ್ರಮವನ್ನ ಹಾಳು ಮಾಡೋ ರೀತಿಯಲ್ಲಿ ಏನಾದ್ರೂ ಇದ್ರೆ ಅದನ್ನ ನೀನು ಸೃಷ್ಟಿ ಮಾಡೋದಕ್ಕೆ ಹೋಗ್ಬೇಡ. ಇರೋದನ್ನ ಚೆನ್ನಾಗಿ ಅನುಭವಿಸ್ಕೊಂಡು ನಿನ್ನ ಮಟ್ಟಿಗೆ ನೀನು ಆನಂದವಾಗಿರು ಅಂತಕ್ಕಂಥದನ್ನ ಹೇಳ್ತಾನೆ. ಅಂದ್ರೆ ಆ ಕಂಡೀಷನ್ ಏನು ಅಥವಾ ಆ ಕ್ರಮ ಏನು ಅಂತಕ್ಕಂಥ ನೋಡಿ, ಈ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಅಂಶನ ನಾವು ಗಮನಿಸಿದ್ರೆ ಸದಾ ಆನಂದವಾಗಿರುತ್ತೆ. ಅದು ಎಷ್ಟರವರೆಗೆ ಬಾಳುತ್ತೋ ಅಥವಾ ಎಷ್ಟರವರೆಗೆ ಇರುತ್ತೋ ಆನಂದವಾಗಿರ್ತಕ್ಕಂಥ ಒಂದು ಅಂಶವನ್ನ ನಾವು ಗಮನಿಸಬಹುದು. ಇನ್ನೊಂದೇನಂದ್ರೆ ಪರರಿಗೆ ಅನುಕೂಲವಾಗಿರುತ್ತೆ. ಈಗ ಒಂದು ಗಿಡವನ್ನ ತೆಗೆದುಕೊಳ್ಳಿ, ತನಗೋಸ್ಕರ ಅದು ಗಿಡ ಬದುಕ್ತಾ ಇಲ್ಲ, ನಮಗೋಸ್ಕರ ಅದು ಬದುಕ್ತಾ ಇದೆ. ಅದು ಹೊರಗಡೆ ಬೇರೆಯವರಿಗೋಸ್ಕರ ಕೊಡ್ತಕ್ಕಂಥ ಒಂದು ಪರೋಪಕಾರ ಅಂಶಗಳೇನಿದಾವೆ ಅವೇ ಜಾಸ್ತಿ ಇದಾವೆ. ಅದೇ ರೀತಿಯಲ್ಲಿ ನಾವೇನಾದ್ರೂ ಈ ಪ್ರಪಂಚದಲ್ಲಿ ಒಂದು ಸೃಷ್ಟಿಯನ್ನ ಮಾಡಬೇಕು ಅಂದ್ರೆ ನನಗೂ ಅನುಕೂಲ ಆಗ್ಬೇಕು, ಈ ಪ್ರಪಂಚಕ್ಕೂ ಅನುಕೂಲ ಆಗ್ಬೇಕು, ನನ್ನ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರಿಗೂ ಅನುಕೂಲ ಆಗ್ಬೇಕು. ಆ ತರ ಅನುಕೂಲ ಆಗಂಗಿದ್ರೆ ಮಾತ್ರ ನಾನೇನಾದ್ರೂ ಈ ಪ್ರಪಂಚದಲ್ಲಿ ಸೃಷ್ಟಿಯನ್ನ ಮಾಡ್ಬೇಕು ಅಂತಕ್ಕಂಥ ಆ ಕ್ರಮದಲ್ಲಿ ಸೃಷ್ಟಿ ಮಾಡ್ಬೇಕು ಅಂತ. ಕೇವಲ ಸ್ವಾರ್ಥದಿಂದ ನನ್ನ ಒಬ್ಬನಿಗೋಸ್ಕರನೇ ಆಗ್ತಕ್ಕಂಥದನ್ನ ನಾನು ಸೃಷ್ಟಿ ಮಾಡಂಗಿಲ್ಲ ಅಂತಕ್ಕಂಥದ್ದು ಒಂದು ಪ್ರಾಕೃತಿಕ ಸೃಷ್ಟಿಕರ್ತನ ಒಂದು ನಿಯಮ ಅಂತಕ್ಕಂಥದನ್ನ ನಾವಿಲ್ಲಿ ಅರ್ಥೈಸ್ಕೊಳ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ನಾವು ಸಂಪೂರ್ಣವಾಗಿ ಈ ಧ್ಯಾನ ಅಂತಕ್ಕಂಥದನ್ನ ನಾವು ಇಟ್ಕೊಂಡು ಅದರ ಜೊತೆಯಲ್ಲಿ ಅನೇಕ ಗ್ರಂಥಗಳನ್ನ ಓದೋದ್ರ ಜೊತೆಯಲ್ಲಿ ಈ ತರ ಏನು ಸತ್ಸಂಗಗಳನ್ನ ನಾವು ಅಟೆಂಡ್ ಮಾಡೋದ್ರ ಜೊತೆಯಲ್ಲಿ ಸತ್ಸಂಗವನ್ನ ಕೇಳೋದ್ರ ಜೊತೆಯಲ್ಲಿ ನಮ್ಮ ಒಂದು ಮನಸ್ಸನ್ನ ಪರಿಶುದ್ಧವನ್ನ ಮತ್ತು ನಮ್ಮ ಹೃದಯವನ್ನ ಶ್ರೀಮಂತವಾಗಿ ನಾವು ಬೆಳೆಸ್ಕೊಳ್ತಾ ಪರಿಶುದ್ಧವನ್ನ ಮಾಡ್ಕೊಳ್ತಾ ನಮ್ಮ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ತಾ ನಾವು ಸುಂದರವಾಗಿರ್ತಕ್ಕಂಥ ಒಂದು ಜೀವನವನ್ನ ಅನುಭವಿಸೋದಕ್ಕೆ ಒಂದು ಬ್ರಹ್ಮಾಸ್ತ್ರವಾಗಿ ನಮಗೆ ಕೆಲಸ ಮಾಡುತ್ತೆ ಈ ಒಂದು ಧ್ಯಾನ ಅಂತಕ್ಕಂಥದ್ದು. ಅದಕ್ಕೆ ಸಂಸಾರದಲ್ಲಿ ಎಲ್ಲರೂ ಸಹ ಈ ಧ್ಯಾನವನ್ನ ಅಳವಡಿಸಿಕೊಳ್ಳಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ತಮ್ಗೆಲ್ಲರಿಗೂ ಅನ್ಸುತ್ತಾ ನನ್ನ ಟೈಮ್ ಮುಗೀತು ಅಂತ ಹೆಚ್ಚಿಗೆ ಕಾಲ ತಗೊಂಡಿದ್ದೀನಿ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ನನ್ನ ಒಂದು ಈ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ.